ಆಶ್ರಿತ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು. ಪದ್ಮೇಶಣ್ಣ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಪಲ್ಗುಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಅವರಿಗೆ ಮೊದಲೇ ನಾವು ಸ್ವಾಗತವನ್ನು ಬಯಸಬೇಕಿತ್ತು. ಅವರು ಕೂಡ ನಮ್ಮ ಶಶಿಕಲಾ ಅವರು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಊರಿನ ಹಿರಿಯ ಮುಖಂಡರು ಮೇಡಮ್, ಅವ್ರದೇ ಮನೆ ನಮ್ಮ ಮಂಜಯ್ಯ ಅಂತ, ಸೊ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಪಲ್ಗುಣಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮನು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆದರ್ಶನವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಊರಿನ ಗ್ರಾಮಸ್ಥರು, ಮಹಿಳಾ ಮಂಡಳಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಆದರ್ಶನ ಬನ್ನಿ ಚೇಂಜ್ ಆಫ್ ಹೋಗ್ಬೇಕು, ಚೇಂಜ್ ಆಫ್ ಹೋಗ್ರು ಆ ಕೆಲಸನೂ ಆಯ್ತು. ಬೇರೆ ಕೆಲಸಗಳಾಗಿರೋದು ಜನಕ್ಕೆ ಆಗಿಲ್ಲ. ಲೋಕಲ್ ಜನ ಅಂದ್ರೆ ಶಾಲೆ ಅಂಗನವಾಡಿ ಎಲ್ಲ ಮುಖ ಜನ ಸೇರಿರಲ್ವಾ? ಸರಿ, ಶಾಲೆ ಅಂಗನವಾಡಿ ಎಲ್ಲ ಲೋಕಲ್ ಜನ ಅಲ್ಲಿಗೆ ನಾವು ದುಡ್ಡಿಟ್ಟಿದ್ದೀವಲ್ಲ, ಹೇಳ್ಬೇಕಾರೆ ನೀವು ಲೋಕಲ್ ಅಂದರೆ ಅಲ್ಲಿ ಒಳಗಡೆ ಒಂದು ಮುಸ್ಲಿಂ ಏರಿಯಾ ಕಂಪ್ಯೂಟರ್ ಬದಲಾವಣೆ ಮಾಡಿ, ಅಬ್ಬಾಸ್ ಆಗಿರೋ ಮನೆ ರಸ್ತೆನ ಬದಲಾವಣೆ ಮಾಡಿ ವೃತ್ತಿ ಮಾಡಿ ಅಂತ ಹೇಳಿದ್ರು. ಅದು ಮಾಡಿದ್ವಲ್ಲ, ಹೋಯ್ತು. ಮತ್ತೆ ಚೇಂಜ್ ಆಫ್ ಲೇಟ್ ಆಯ್ತು. ಕಡಿಮೆ ಇಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಅವಿನ್ ಟಿ ಅವರು ವಿಶೇಷವಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಹಾಗೆ ನಮ್ಮ ಬಾನಹಳ್ಳಿ ಬೂತ್ನ ಅಧ್ಯಕ್ಷರಾದಂತಹ ವಿಜಯ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಪಟ್ಟಿನ ಕಳ್ಸಕ್ಕೆ ಹೇಳಿ, ಅಲ್ಲಿ ಕಳಿಸಿ ಅಂತ ನಾನು ಸಜ್ಜನಿ ಕಳಿಸಿದ್ರೆ ಹೈಲೈಟ್ ಮಾಡಿ ಅವ್ರು ಕಳಿಸಿದಾರಂತ ಗ್ರೂಪಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಒಂದು ಕೆಲಸ ಯಾವುದು ಶ್ರೀನಿವಾಸ್ ಅವ್ರು ಮಾಡಿದ್ದಾರೆ ಅಂತ ಮಣ್ಕಲ್ದು ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇದೆ. ಒಂದೇನಾ? ಅದೇನಾ ಈ ಬಗಸ್ಕೊತ ಬಣ್ಕಲ್ ಒಂದು ಸರ್ವೆ ಒಂದು ಪೆಂಡಿಂಗ್, ಒಟ್ಟು 3 ವರ್ಕ್ ಪೆಂಡಿಂಗ್ ಇದೆ. ಒಟ್ಟು 2 ವರ್ಕ್ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಈ ಬಗಸ್ಕೊತೆ ಆಗಿಲ್ಲ ಅಂತ ಅದನ್ನೇ ಹಬ್ಬ ಕೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಬಣ್ಕಲ್ ಅಂದ್ರೆ ಯಾವುದು ಹಾಗಾದ್ರೆ ಈಗ ಅದನ್ನ ಕೆಲಸ ಮಾಡ್ತಾರೆ ಬಿಡಿ. ಅದು ಮಾಡ್ತಾರೆ, ಅವ್ರು ಒಪ್ಪಂದವಾಗಿದ್ದಾರೆ. ಸಿಮೆಂಟ್ ರಿಲೀಸ್ ಆಗಿದೆ ಅಂತ ಅರ್ಜೆಂಟ್ ಚೇಂಜ್ ಆಫ್ ವರ್ಕ್ ಆಯ್ತಲ್ಲ, ಹಂಗಾಗಿ ಅಲ್ಲಿ ಮಳೆಗೆ ಮಾಡೋಕ್ಕೂ ಆಗಲ್ಲ. ಬಟ್ ಅದನ್ನ ನೀವೆಲ್ಲರೂ ಅಲ್ಲಿ ಸಮರ್ಥನೆ ಮಾಡ್ಕೋಬೇಕಲ್ಲ. ನೀವೆಲ್ಲ ಮುಖಂಡರುಗಳು ಚರ್ಚೆ ನಡೆಯೋತ್ತಿಗೆ ಸುಮ್ಮನೆ ಆದ್ರೆ ಹೀಗೆ ನಾವು ದುಡ್ಡಿಟ್ಟಿಲ್ಲ ಅಂತ ಹೇಳಿಲ್ಲ ಅಲ್ಲ. ಫೋನ್ ಮಾಡಿ ಹೇಳಿದೆ, ದಯವಿಟ್ಟು ಚರ್ಚೆ ಮಾಡ್ತೀವಿ. ಚರ್ಚೆ ಇಂಡಿವಿಜುವಲ್ ಮಾಡಿದ್ರು, ಇಂಡಿವಿಜುವಲ್ ಅಲ್ಲ, ಅದು ಗ್ರೂಪಲ್ಲಿ ಚರ್ಚೆ ಆಗಿರೋದು. ಅದು ನನಗೆ ಯಾರೋ ಮಣ್ಕಲ್ ಭಾಗದಿಂದ ಅದು ಸ್ಕ್ರೀನ್ಶಾಟ್ ಕಳಿಸಿರೋದು. ನಮ್ಮ ಕಾರ್ಯಕರ್ತರೆ ಅದನ್ನ ನನಗೆ ಸ್ಕ್ರೀನ್ಶಾಟ್ ಕಳಿಸಿರೋದು. ನಾವು ಆ ಪಂಚಾಯಿತಿಯ ಪ್ರತಿಯೊಬ್ಬರು ಘಟಕದ ಅಧ್ಯಕ್ಷರು, ಬೂತ್ ಅಧ್ಯಕ್ಷರು ಎಲ್ಲರನ್ನು ಗಣನೆಗೆ ತಗೊಂಡೆ ನಾವು ಪ್ರತಿಯೊಂದು ಪಟ್ಟಿನೂ ಮಾಡ್ತೀವಿ. ಅವ್ರು ಏನು ಸಲಹೆ ಕೊಟ್ಟಿರ್ತಾರೆ ಆ ಪಟ್ಟಿನ ನಾವು ನಿಮಗೆ ಕೊಡ್ಕೊಡೋದು. ನಾವೆಲ್ಲೂ ತಾರತಮ್ಯ ಮಾಡಿಲ್ಲ. ಹೈಯೆಸ್ಟು ಈ ಭಾಗಕ್ಕೂ ನಾವು ಇದನ್ನು ನಾವೆಲ್ಲರೂ ಪಾಲ್ಗೊಂಡು ಮಾಡ್ತೀವಿ.
ಈಗ ಸುಮ್ಮನೆ ಹಿಂಗೆ ಚರ್ಚೆ ಮಾಡ್ತಾರೆ. ಅದು ಒಂದು ಚೇಂಜ್ ಆಫ್ ವರ್ಕಿಂಗ್ ಒಂದು ಮಾತ್ರ ಒಂದು ಪ್ರಾಬ್ಲಮ್ ಆಗಿದೆ, ಅದರಿಂದ ಒಂದು ಡಿಲೇ ಆಗಿದೆ. ಅದು ಬಗ್ಗಸ್ಕೋಡು ಶಾಲೆ ಅದರದ್ದು ಕೆಲಸ ಆಗಿದೆ, ಅಂಗನವಾಡಿ ಬಗ್ಗಸ್ಕೋಡು ಅಂಗನವಾಡಿ ಕೆಲಸ ಆಗಿದೆ, ಬಂಕೆನಹಳ್ಳಿ ಕಾಂಪೌಂಡ್ ಕೆಲಸ ಆಗಿದೆ. ಎಲ್ಲನೂ ಆ ಕಾರ್ಯಕರ್ತರಿಗೆ ಆ ಭಾಗದ ಕಾರ್ಯಕರ್ತರಿಗೆ ಈ ಭಾಗದಲ್ಲಿ ಏನೇನು ಕೆಲಸ ಆಗಿದೆ ಅದನ್ನ ಒಂದು ಮಾತು ಹೇಳ್ತೀವಿ. ಸರಿ. ಆಮೇಲೆ ನಾವು ಅವರಿಂದ ಮನವಿ ಪತ್ರಗಳನ್ನ ತಗೊಳ್ಳೋಣ. ಏನೀಗ ಮತ್ತೆ ಅಧ್ಯಕ್ಷರು ಮಾತಾಡ್ತಾರೆ ಮಾತಾಡಿ ಶಶಿಕಲಾ, ನಾವು ಮಾತಾಡೈತಲ್ಲ. ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ಪಲ್ಗುಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಶಿಕಲಾ ಅವರು ಎರಡು ನುಡಿಗಳನ್ನು ನಿಮ್ಮ ಪಟ್ಟಿ ಇಟ್ಕೊಳ್ಳಿ ಅಂತೇಳಿ ಮಾತಾಡಿ. ಪಟ್ಟಿ ಏನೇನಿದೆ ಹೊಸಳ್ಳಿ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಕೋಮಲವೇ ಹೊಸಳ್ಳಿ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ ಅಂತ ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರಾದ ನಯನ ಮೋಟಮ್ನವರು ಹಾಗೂ ಎಲ್ಲ ಹೋಬಳಿ ಅಧ್ಯಕ್ಷರುಗಳು, ಕಾಂಗ್ರೆಸ್ ಮುಖಂಡರು, ನನ್ನ ಪ್ರೀತಿಯ ಊರಿನ ಗ್ರಾಮಸ್ಥರು, ಪುಟಾಣಿ ಮಕ್ಕಳೇ, ಈ ಒಂದು ನಮ್ಮ ಶಾಸಕ ಅನುದಾನದಲ್ಲಿ ಹಲವಾರು ಕೆಲಸಗಳಾಗಿದೆ. ಈಗ ಆಗೀಗೆಲ್ಲ ಮಾತು ಅವರಿಗೆ ಬಂದಷ್ಟು ಏನು ಅನುದಾನ ಇದೆ ಅದ್ರ ನಮ್ಮ ಎಲ್ಲ ಗ್ರಾಮಗಳಿಗೂ ಸ್ವಲ್ಪದಂತ ಕೆಲಸಗಳನ್ನ ಕೊಟ್ಟಿದ್ದಾರೆ. ಇವಾಗ ಬಂಕೆಹಳ್ಳಿ ಅಂಗನವಾಡಿ ಒಂದು ಕಾಂಪೌಂಡ್ ನಿರ್ಮಾಣವಾಗಿದೆ ಶಾಸಕ ಅನುದಾನದಲ್ಲಿ. ಆಮೇಲೆ ಪಲ್ಗುಣಿ ಸಮುದಾಯ ಭವನದ ಅಡುಗೆ ಕೋಣೆ ನಿರ್ಮಾಣ ಆಗಿದೆ 4 ಲಕ್ಷದ್ದು. ಬಗ್ಗಸ್ಕೋಡು ಅಂಗನವಾಡಿ ಹತ್ರ ಕಾಂಪೌಂಡ್ ನಿರ್ಮಾಣ ಆಗಿದೆ 1 ಲಕ್ಷದ್ದು. ಬಗ್ಗಸ್ಕೋಡಿಂದ ಬಾನುಲಿ ರಸ್ತೆ ಅಭಿವೃದ್ಧಿ ಆಗಿದೆ 27 ಲಕ್ಷದ್ದು. ಇನ್ನು ಬಗ್ಗಸ್ಕೋಡು ಇಸಾಕ್ ಮನೆಯಿಂದ ಒಟ್ಟಿಗೆ 2 ರಸ್ತೆಗಳು ಇನ್ನು ಆಕ್ಷನ್ ಪ್ಲಾನ್ ಹೋಗಿದೆ, ಅದು ಒಂದು 35 ಲಕ್ಷ ರೂಪಾಯಿ ಹೋಗಿದೆ ಮೇಡಮ್. ಆಕ್ಷನ್ ಪ್ಲಾನ್ ಹೋಗಿದೆ ಅಂತೆ. ಇಂಜಿನಿಯರ್ ಒಂದು ಫೋನ್ ಮಾಡಿ ಕೇಳಿ, ಇನ್ನು ಸದ್ಯ ಫುಲ್ ಆದ ತಕ್ಷಣ ಕೆಲಸ ಮಾಡ್ತಾರಂತೆ. ಇನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ಬೇಕಂತ ಕೆಲಸಗಳು ಬಗ್ಗಸ್ಕೋಡ್ ಅಂಗನವಾಡಿ ಕೇಂದ್ರಕ್ಕೆ ಹೊಸದಾಗಿ ಕಟ್ಟಡ ನಿರ್ಮಾಣ ಮೇಡಮ್. ಇದು ತುಂಬ ವರ್ಷಗಳಿಂದ ನಮ್ಮ ಹಳೆ ಪಂಚಾಯತಿ ಕಟ್ಟಡ ಇತ್ತು, ಅದನ್ನು ಏನು ಮಾಡಿದ್ವಿ, ಡೆಮೊಲಿಷ್ ಮಾಡಿದ್ದೀವಿ. ಇವಾಗ ನಮಗೊಂದು ಹೊಸದಾಗಿ ಒಂದು ಅಂಗನವಾಡಿ ಕೇಂದ್ರ ಬೇಕು ಮೇಡಮ್. ಅದು ಇವಾಗೆಲ್ಲ ಸ್ಕೂಲಲ್ಲೇ ಎಲ್ಲ ಅಂಗನವಾಡಿ ಇದು ಮಾಡ್ತಿದ್ದಾರೆ. ಬಗ್ಗಸ್ಕೋಡ್ ಅಂಗನವಾಡಿಗೆ ನಾವೊಂದು ಲೆಟ್ರನ್ನು ಇದು ಮಾಡಿಸಿದ್ದೀವಿ. ಈಗ ಶಾಲೆಯಲ್ಲೇ ಮಾಡ್ತಿದ್ದಾರೆ ಮೇಡಮ್. ಅದು 10 ಮಕ್ಕಳು ಇದ್ದಾವೆ ಅಲ್ವಾ? ಅದೇ ಈ ಮಗು ಅದಕ್ಕೆ ಹೋಗ್ತಾ ಇರೋದು. ಇಲ್ಲ ಮೇಡಮ್, ಬಗ್ಗಸ್ಕೋಡ್ ಮೇಡಮ್, ಅಂಗನವಾಡಿನೇ ಇಲ್ಲ ಮೇಡಮ್, ಶಾಲೆಯಲ್ಲೇ ಇದು ಮಾಡ್ತಿದ್ದಾರೆ. ಅಂಗನವಾಡಿ ಟೀಚರ್ ಈಗ ಬಂದ್ರೆ ಅಲ್ಲಿದ ತುಂಬಾ ಒತ್ತಡ ಮಾಡ್ತಾ ಈಗ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಮೇಡಮ್ ಈಗ ನಮ್ಗೆ ತುಂಬಾ ವರ್ಷ 4 ವರ್ಷನೇ ಆಯ್ತು. ಸ್ಕೂಲಲ್ಲೇ ರೂಮ್ ಕೊಟ್ಟಿದ್ರು ನಮ್ಗೆ. ಈಗ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿದ್ರಿಂದ ಹಂಗಾಗಿ ಈಗ ನಮ್ಗೆ ಅಂಗನವಾಡಿ ನಡ್ಸಕ್ ರೂಮ್ ಜಾಗದಲ್ಲಿ ಹಳೆ ಕಟ್ಟಡ ಇತ್ತು ಫಸ್ಟಿಗೆ. ಇತ್ತ ಇತ್ತು, ಅದು ಬಿದ್ದೋದ್ಮೇಲೆ ಈಗ ಶಾಲೆ ತಗೊಂಡಿದ್ವಿ. ಈಗ ಅಲ್ಲಿ ಬಿಟ್ಕೊಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ 12 ಮಕ್ಕಳಿದೆ ಮೇಡಮ್, ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಆದಷ್ಟು ಬೇಗ ಇದಕ್ಕೆ ಏನಾದ್ರು ಮಾಡ್ಕೊಡ್ತೀನಿ. ಪಂಚಾಯತಿ ಮೆಂಬರ್ಸ್ NREG ಇಂದ ನೀವು ಸ್ವಲ್ಪ ಇಟ್ಕೋಬೇಕು. ಅದ್ ನಾವು ಇಟ್ಕೊಡ್ತೀವಿ. ಇಟ್ಕೊಡ್ತೀರಾ? ಪಂಚಾಯತಿಯಿಂದ ಸ್ವಲ್ಪ ಅಮೌಂಟ್ ಈಗಾಗಲೇ ಮಾನ್ಯ ಶಾಸಕರ ಹತ್ರ ಒಂದು ಸ್ವಲ್ಪ ಕೇಳಿ ಇಲ್ಲ ಖಂಡಿತ. ಬಟ್ ನೀವು NREG ಇಂದ ನಿಮಗೆ ನೀವು ಇಟ್ಕೊಟ್ರೆ ನಾವು ಅದಕ್ಕೆ ಇದನ್ನ ಮಾಡ್ತೀವಿ, ಮ್ಯಾಚಿಂಗ್ ಗ್ರಾಂಟ್ ತರ ನಾವು ಕೊಡ್ತೀವಿ. ಅಂದ್ರೆ ಇವರ ಇಲಾಖೆಯಿಂದ ಬರುತ್ತೆ ಮೇಡಮ್, ಅದು ಮೆಜರ್ಮೆಂಟ್ ಪ್ರಕಾರ ಮಾಡ್ಬೇಕು. ಅಷ್ಟು ಜಾಗ ಇಲ್ಲ ಮೇಡಮ್, ಜಾಗ ಇಲ್ಲದೆ ಇರೋದ್ರಿಂದ ಮೇಡಮ್ ಹಂಗಾಗಿ ಶಾಲೆ ಹಿಂಭಾಗ ಮಾಡ್ಬೇಕು. ಶಾಲೆ ಹತ್ರ ಸ್ವಲ್ಪ ಜಾಗ ಇದೆ, ಅಲ್ಲೇ ಸ್ವಲ್ಪ ನಮ್ಗೆ 1-2 ರೂಮ್ ಸದ್ಯಕ್ಕೆ ಈಗ ಮಾಡ್ಕೊಟ್ರೆ ಒಳ್ಳೇದು ಮೇಡಮ್. ಈಗ ಅಲ್ಲಿ ತುಂಬಾ ಪೇರೆಂಟ್ಸ್ ಎಲ್ಲ ತುಂಬಾ ಪ್ರೆಸರ್ ಆಗ್ತಾ ಇದೆ ಮೇಡಮ್, ಅದೊಂದು ಮಾಡ್ಕೊಡ್ಲೇಬೇಕು. ನಾವು ಎಲ್ಲ ಮೆಂಬರ್ಗಳು ಅದೊಂದು ಕೆಲಸ ಆಗ್ಬೇಕು ಅಂತ ಎಲ್ಲ ಒತ್ತಡ ಹಾಕಿದ್ವಿ. ಆಯ್ತು, ನಾವು ಇಂಜಿನಿಯರ್ನ ಕಳಿಸ್ಕೊಡ್ತೀವಿ. ಸಭೆಯಲ್ಲಿ ಜೆಜೆಮಿಯಿಂದ ಮಾಡಿರುವ ಕುಡಿಯುವ ನೀರಿನ ಬಾವಿಗೆ ವಿದ್ಯುತ್ ಸಂಪರ್ಕ ಮೇಡಮ್. ಲೈಟ್ ಇದು ಕರೆಂಟ್ ವ್ಯವಸ್ಥೆ ಇಲ್ಲ. ಕರೆಂಟ್ ವ್ಯವಸ್ಥೆ ಅದು ಈಗ ಸದ್ಯದಲ್ಲಿ ಆಗುತ್ತೆ, ಅದು ದುಡ್ಡು ಕಟ್ಟಬೇಕು. ಇವರು ವಾಟರ್ ಸಪ್ಲೈ ಅವರು ಕರೆಂಟ್ ಡಿಪಾರ್ಟ್ಮೆಂಟಿಗೆ ದುಡ್ಡು ಕಟ್ಟಿದ್ರೆ ಅದಾಗುತ್ತೆ. ಅದು ಸುಮಾರು ಕಡೆ ಪೆಂಡಿಂಗ್ ಇದೆ, ಅದು ಒನ್ಸ್ ಫಾರ್ ಆಲ್ ದುಡ್ಡು ಕಟ್ತಾರೆ, ಅದಾದ್ಮೇಲೆ ಅದು ಕನೆಕ್ಷನ್ ಆಗುತ್ತೆ. ಪಲ್ಗುಡು ಗ್ರಾಮಕ್ಕೂ ಸಭೆಯನ್ನು ಕ್ರಮಕ್ಕೆ ಎರಡಕ್ಕೂ ಬೇಕು. ಅದೆರಡು ನೀರಿನ ಸಮಸ್ಯೆ ಆಗಿದೆ. ಬಗ್ಗಸ್ಕೋಡು ಸಮುದಾಯ ಭವನದ ಅಡಿಗೆ ಎಲ್ಲಿ ಬಗ್ಗಸ್ಕೋಡು ಅಲ್ಲಿ ಏನು ಕೆಲಸ ಆಗಿದೆ. ಎಲ್ಲಿ
ಅಡಿಗೆ ಸಮುದಾಯ ಆಯ್ತಲ್ಲ ಇಲ್ಲ ಆಮೇಲೆ ಸಭೆನಳ್ಳಿಗೆ ಒಂದು ಸಮುದಾಯ ಭವನ. ಅಲ್ಲಿ ಸಭೆನಳ್ಳಿಗೆ 90 ಮನೆಗಳಿದ್ದಾವೆ. ಏನೇ ಒಂದು ಫಂಕ್ಷನ್ ಮಾಡೋದಾದ್ರೂ ಏನಕ್ಕೂ ಆಗ್ತಿಲ್ಲ ಮೇಡಮ್. ಈಗ ಸಭೆನಳ್ಳಿಗೆ ಇಟ್ಟಿದ್ದೀರಾ ಈ ಹೊಸ ಪಟ್ಟಿಯಲ್ಲಿ? ಅದೊಂದು ಮಾತ್ರ ಕೊಟ್ಟಿದ್ದೀವಲ್ಲ. ಇಟ್ಟಿದ್ದೀವಿ ಅಲ್ಲಿ ಬಂಕೇನಹಳ್ಳಿದೊಂದು ಟ್ಯಾಂಕಿ ಕಟ್ಟಿ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ, ಅದು ಹೇಳಿದಾರ? ಅದು ಅವರಿಗೆ ಅಲ್ಲಿ ಜಾಗ ಬಿಡ್ತಾ ಇಲ್ಲ ಅವರು. ಯಾರು ಬಿಡ್ತಾರೆ? ಬಿಟ್ಟು ಟ್ಯಾಂಕಿ ಕಟ್ಟಿ ಆಗಿದೆ ಅಲ್ಲ, ಅವರು ಎಲ್ಲ ಪೈಪ್ ಲೈನ್ ಕನೆಕ್ಷನ್ ಮಾಡಕ್ ಬಿಡ್ತಾ ಇಲ್ಲ ಅಲ್ಲ, ಹಾಗಾಗಿ ತಲೆ ಪೆಂಡಿಂಗ್ ಆಗಿದೆ. ಬಿಡ್ತಾ ಇಲ್ಲ ಅಂದ್ರೆ ಅವ್ರು ಅದಕ್ಕೆ ನೀರಿನ ಕಲೆಕ್ಷನ್ ಕೊಡೋಕೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರು ಬಿಡ್ತಾ ಇಲ್ಲ. ಅಲ್ಲ, ಅವರು ಬರಬೇಡಿ ಅಂತ ಹೇಳ್ತಾರೆ, ಜಾಗದಲ್ಲೇ ಬರಬೇಡಿ ಅಂತ. ಬಿಲ್ಡಿಂಗ್ ಆಗಿದೆಯಲ್ಲ ಸರ್ಕಾರದ್ದು 40 ಲಕ್ಷದ ಬಿಲ್ಡಿಂಗ್, ಇದು ಟ್ಯಾಂಕಿ. ಅಲ್ಲ, ಟ್ಯಾಂಕಿ ಆಗಿದೆ, ಕನೆಕ್ಷನ್ ಮಾಡಕ್ ಬಿಡ್ತಾ ಇಲ್ಲ, ನಮ್ಮ ಜಾಗದಲ್ಲಿ ಮಾಡಬೇಡಿ ಅಂತಿದ್ದಾರೆ. ಅವಾಗ ಮಾಡಕ್ ಕೊಟ್ರಿ, ಇವಾಗ ಬೇಡ ಅಂತಿದ್ದಾರೆ. ಯಾರ್ದು ಜಾಗ? ಅಲ್ಲಿ ವೆಂಕಟೇಶ್ ಅಂತ ಹಂಗೆ ಬಿಡೋದಿಲ್ಲ ಔಷಧ ಮಾತುಕತೆ ಮಾಡಿ ಅವ್ರು ಒಪ್ಕೊಂಡು ಸೈನ್ ಹಾಕಿ ಕೊಟ್ಟಿದಾರಲ್ಲ, ಇವಾಗ ಮಾಡೋದು ಬೇಡ, ಲೆಟರ್ ಇದೆ. ನಮ್ಮ ಜಾಗದಲ್ಲಿ ಪೈಪ್ ಲೈನ್ ಮಾಡಬೇಡಿ ಅಂತಿದ್ದಾರೆ. ಸರಿ, ಅವ್ರ ಹತ್ರ ಒಂದು ಕೂತ್ ಮಾತಾಡ್ಬೇಕಾಗಿತ್ತಲ್ಲ, ನೀವು ಹೇಳಲೇ ಇಲ್ಲ. ಮುಂದೆ ನೋಡಿ ಬರೆದು ಕೊಟ್ಟಿದ್ದಾರೆ ಅವರು. ಮೇಡಮ್, ಸಭೆನಳ್ಳಿಗೆ ಒಂದು ಟ್ರಾನ್ಸ್ಫರ್ ಮಾಡಿ ಇಷ್ಟು ರಿಕ್ವೆಸ್ಟ್ ಮಾಡಿದ್ದೀರಾ ಮೆಸ್ಕಾಮಿಗೆ? ಮಾಡಿಲ್ಲ, ಮಾಡಿ ಅಂತ ರಿಕ್ವೆಸ್ಟ್ ಎಷ್ಟು ಬರೀತೀವಿ ಗ್ರಾಮ ಪಂಚಾಯತ್. ಆಮೇಲೆ ನಾವು ಅದಕ್ಕೆ ಬಕ್ಸ್ಗೂಡಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಹಾಕಿದ್ರು ಮೇಡಮ್ ಹೇಳಿ, ಅದು ಹೋಗಿದೆ ಮತ್ತೆ. ಯಾಕೆಂದ್ರೆ ಹಳೆದಿನ ತಂದು ಅಲ್ಲಿ ಹಾಕಿದ್ರು, ಮತ್ತೆ ಹೋಗಿದೆ ಮೇಡಮ್. ನೀವೇ ಹಾಕಿಸಿದ್ದು, ಅದು ಮತ್ತೆ ಹೋಗಿದೆ ಮೇಡಮ್. ಆಮೇಲೆ ಕೊಲ್ಗಣಿ ಭಾಗದಲ್ಲಿ ಮೇಡಮ್ ಎಷ್ಟೋ ಜನ, ಒಂದು 30 ಜನಕ್ಕೆ ಮೇಡಮ್ ಹಕ್ಕುಪತ್ರ ಇಲ್ಲ. ಈಗ ಮಾಜಿ ಶಾಸಕರೆಲ್ಲ ಮಾತಾಡಿದ್ದಾರೆ, ಅವ್ರ ಹತ್ರ ಏನು ಆಗಿಲ್ಲ. ಅದನ್ನ ಪೂರ್ತಿ ಏನು ವಿಚಾರ ಇಲ್ಲಿ ಯಾರಾದ್ರೂ ಬಂದಿದ್ದಾರೆ? ಇಲ್ಲ ಮೇಡಮ್, ಸಪ್ರೇಟ್ ಆಗಿ ಮಾತಾಡೋಣ. ಹಾಂ, ಸರಿ. ಈಗ ನೀವು ನಿಮ್ಮ ಮನವಿ ಪತ್ರಗಳು ಏನು ರಿಕ್ವೆಸ್ಟ್ ಇದೆ ಅದನ್ನೆಲ್ಲ ನೀವು ಎದ್ದು ನಿಂತು ಮಾತಾಡ್ಬೋದು, ಅಥವಾ ಮನವಿ ಪತ್ರಗಳನ್ನ ಸಲ್ಲಿಸಬೇಕು ಅಂತಿದ್ರೆ ಅದನ್ನು ಸಲ್ಲಿಸ್ಬೋದು. ಅರ್ಜಿ ಕೊಡ್ಬೇಕು ಅಥವಾ ಮಾತಾಡ್ತೀರಾ ಅಂತ ಹೇಳಿದ್ರೇನು ಏನು ಸಮಸ್ಯೆ? ಮೇಡಮ್, ನಮಗೆ ಇಲ್ಲಿ ಸಮುದಾಯ ಭವನ್ಗೆ ಅಡುಗೆ ಮನೆ ಇಲ್ಲ, ಆಮೇಲೆ ಟಾಯ್ಲೆಟ್ ಇಲ್ಲ, ಆಮೇಲೆ ಅಲ್ಲಿ ನಮಗೆ ಬಾಕ್ಸ್ ಚರಂಡಿಗಳೇ ಇಲ್ಲ. ನಮ್ಮೂರಲ್ಲಿ ಒಂದೇ ಒಂದು ಬಾಕ್ಸ್ ಚರಂಡಿ ವ್ಯವಸ್ಥೆ ಇಲ್ಲ, ಆಮೇಲೆ ಕರೆಂಟ್ ಇಲ್ಲ ನಮಗೆ ಸಮುದಾಯ ಭವನಕ್ಕೆ. ಅದೆಲ್ಲ ವಸ್ತು ಮಾಡಿಕೊಡ್ಬೇಕು. ಅದನ್ನ ರಿಕ್ವೆಸ್ಟ್ ಬಂದಿಲ್ಲ ಸಮುದಾಯ ಸೋಲಾರ್ ಲೈಟಿಂಗ್ ಹೌದು ಮೇಡಮ್. ಇದರಲ್ಲಿ ಈಗ ಕರೆಂಟ್ ಇಲ್ಲ ಮೇಡಮ್. ಇದು ಹೈಮಾಸ್ ಕೇಳ್ತಾ ಇರೋದಾ? ಹೈಮಾಸ್ ಲೈಟ್ ಕೇಳ್ತಾ ಇರೋದಾ? ಹಾಂ ಮೇಡಮ್, ಸರ್ಕಲಿಗೆ ಹೌದು. ಇದು ಚರಂಡಿ, ಇದು ನಮಗೆ ಗ್ರಾಮ ಪಂಚಾಯತಿಯಿಂದ ಕೆಲಸ ಆಗ್ತದೆ, ಅವ್ರು NREGಯಿಂದ ಕೆಲಸ ಮಾಡ್ಲಿಕ್ಕೆ ಇದು ಅವಕಾಶ ಇದೆ. ಏನ್ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತ್? ಏನಾಗಿದೆ, ಇಟ್ಟಿದ್ದಾರೆ, ಬಟ್ ಯಾರು ಮುಂದೆ ಬಂದಿಲ್ಲ ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್ ಆಗಿದೆ ಅಷ್ಟೇ. NREG ಅಂದ್ರೆ ಯಾರು ಮಾಡಕ್ಕೆ ಇಲ್ಲ. ಈಗ ಯಾರಾದ್ರೂ ಈ ಭಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ರೆಡಿ ಆದ್ರೆ ನಾವು ಅದನ್ನ ಇದ್ ಮಾಡಿಸ್ಕೊಡ್ಬೋದು. NREG ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ದುಡ್ಡಿದೆ, ದುಡ್ಡು ಇಟ್ಟಿದ್ರು ಅವ್ರು ಹೇಳ್ತಿದ್ದಾರೆ ಯಾರು ಮುಂದೆ ಬಂದು ಕೆಲಸ ಮಾಡಿಲ್ಲ ಅಂತ. ರೂಲ್ಸ್ ಇದು ಮಾಡೋಕ್ಕಾಗಲ್ಲ ಮೇಡಮ್. ರೂಲ್ಸ್ ಇದಾಗುತ್ತೆ ಮಾಡೋಕ್ಕೋದ್ರೆ ಅದು ಆ ರೂಲ್ಸ್ ಪ್ರಕಾರ ಮಾಡಕ್ ಬರಲ್ಲ, ಆಗಲ್ಲ. ಎಲ್ಲ ಕಡೆನೂ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಆ ಕೂಲಿಗೆ ಜನ ಸಿಗೋದಿಲ್ಲ. ಅವ್ರು ಏನಾದ್ರು ಮಾಡಿ ಅದನ್ನ ಮಾಡಕ್ ಹೋದ್ರೆ ಏನು ಅವರು ಇದು ಕೇಳ್ತಾರೆ ಅದು ಕೊಡಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಹೊರಗಡೆ ಕಾಂಟ್ರಾಕ್ಟರ್ಸ್ ನ ಕರ್ಸಿ ಮಾಡಿಸ್ಬೇಕು ಗ್ರಾಮ ಪಂಚಾಯತಿಯವರು. ಈಗ ಸುಮಾರು ಕಡೆ ಬರೀ NREG ಕೆಲಸ ಮಾಡ್ಲಿಕ್ಕೆ ಅದ್ರಲ್ಲಿ ಅರ್ಧ ಕೆಲಸ ಆಗುತ್ತೆ ನಮ್ಗೆ. ಬೇರೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ NREG ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದು ನೀವು ಈ ಗ್ರಾಮ ಪಂಚಾಯತಿಯಲ್ಲಿ NREG ಮೂಲಕ ಮಾಡಲೇಬೇಕು. ಇದಕ್ಕಿಂತ ಚಿಕ್ಕ ಗ್ರಾಮ ಪಂಚಾಯತಿಗಳು NREG ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಮುಕ್ಕಾಲು ಬಗ್ಗೆ ಕೆಲಸ ಆಗುತ್ತೆ.
ಅಲ್ಲ ಅದು ನಾನು ಗೊತ್ತಿದ್ದು ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ನಾನು ವಿಸಿಟ್ ಮಾಡಿದ್ದೇನಲ್ಲ, ಅಲ್ಲಿ ಈ ತರ ಬಾಕ್ಸ್ ಸಮಸ್ಯೆನೇ ಆಗಲ್ವಾ? ಇಲ್ಲಿ ಕಾಂಟ್ರಾಕ್ಟರ್ಸ್ಗೆ ಕೋಆಪರೇಟಿವ್ ಇರಬೇಕು. ಮತ್ತೆ ಈಗ ಎಲ್ಲೂ ಕೆಲಸ ವಹಿಸ್ಕೊಂಡ್ಲಂದ್ರೆ ಯಾವ ಪಂಚಾಯತಿಯಲ್ಲಿ ಬಾಕ್ಸ್ ಚರಂಡಿ ವ್ಯವಸ್ಥೆ ಆಗಿದೆ. ಅದೇ ಮೇಡಮ್ ಅದನ್ನೇ ಕೇಳ್ತಿರೋದು, ಮಾಡಿದಾರಲ್ವಾ ಬೇರೆ ಕಡೆ ಎಲ್ಲ? ನೀವು ಅಂದ್ರೆ ಬಂದು ಕಾಂಟ್ರಾಕ್ಟರ್ಸ್ ಕೆಲಸ ಮಾಡೋರು ಬಂದು ಈ ಭಾಗದಲ್ಲಿ ಕೆಲಸ ಮಾಡ್ತೀನಿ ಅಂತ ಜವಾಬ್ದಾರಿ ರೀತಿಯಲ್ಲಿ ನಿಂತ್ಕೋಬೇಕು. ಆಗ ಇದು ಕೆಲಸ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ. ಎಲ್ಲ ಪಂಚಾಯಿತಿಗಳಲ್ಲೂ ಬಾಕ್ಸ್ ಚರಂಡಿಗೆ ಇಲ್ಲಿವರೆಗೂ ನಮ್ಗೆ ಸಮಸ್ಯೆ ನಾವು ಕಂಡು ಬಂದಿಲ್ಲ. ಇದೇ ಫಸ್ಟ್. ಅಂದ್ರೆ ಅವರಿಗೆ ಅನುದಾನ ಶಾರ್ಟೇಜ್ ಆಗಿರ್ಬೋದು, ಆದ್ರೆ ಇಲ್ಲಿ ಅನುದಾನದ ಕೊರತೆ ಇಲ್ಲ. ಇಲ್ಲಿ ಅನುದಾನ ಇದೆ, ಬಟ್ ಕೆಲಸ ಮಾಡೋರು ಯಾರು ಇಲ್ಲ. ಅದು ಯಾಕೆ ಗೊತ್ತೇ ಇಲ್ಲ ಅಂತ ನಮ್ಗೆ ಕೆಲಸ ಮಾಡಕ್ಕೆ ಆಗಿದೆ ಮೇಡಮ್. ಮೊನ್ನೆ ಆಗಿರೋದು ಅಂದ್ರೆ ಇಲ್ಲಿ ಜನ ತುಂಬಾ ಇರಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ ಮೇಡಮ್, ಅದ್ ಹಂಗಾಯ್ತು ಇದು ಹಿಂಗಾಯ್ತು, ಹಂಗಾಗಿ ನಿಮ್ ಕಡೆ ಜನ ಸರಿ ಇಲ್ಲ, ಅಲ್ಲಿ ಅಬ್ಜೆಕ್ಷನ್ ತುಂಬಾ ನಡೀತವೆ, ನಾವು ಹಂಗಾಗಿ ಮಾಡಕ್ ಮುಂದೆ ಬರಲ್ಲ ಅಂತ. ಅಲ್ಲಿ ನೋಡಿ ಯಾರ್ದು ಇಲ್ಲ, ಉಣ್ಣಕ್ಕಿ ಫೀಲ್ಡ್ ಮುಂದೆ ಅವ್ರು ಆರಾಮ ಮಾಡ್ಕೊಂಡು ಹೋಗ್ಬಿಟ್ರು, ಯಾರೋ ಒಬ್ರು ಬಂದು ಕಾಂಟ್ರಾಕ್ಟ್ದಾರರು. ಬಟ್ ಹಳ್ಳಿ ಒಳಗಡೆ ಮಾಡ್ಲಿಕ್ಕೆ ಜನಗಳು ಸಪೋರ್ಟ್ ಬೇಕು. ನಾವಿದೀವಿ ಮಾಡಿ, ಸ್ವಲ್ಪ ಜಾಗ ಸ್ವಲ್ಪ ಆ ಕಡೆ ಹೋಗ್ಬೇಕಾಗಿರುತ್ತೆ, ಅದನ್ನ ನಾವು ಬಿಟ್ಕೊಡ್ತೀವಿ ಮಾಡಿ ನಮ್ ಮನೆ ಮುಂದೆ ಅಲ್ವಾ ಅಂತ ಇವ್ರು ಜನ ಸಪೋರ್ಟ್ ಕೊಟ್ರೆ ಮಾಡ್ತಾರೆ. ಒಂದ್ ಸೈಡ್ ಬಿಟ್ಕೊಟ್ಟಿದೀವಲ್ಲ, ಈಗ ಒಂದ್ ಸೈಡ್ ಇದೆ, ಅವಾಗೆಲ್ಲ ಬಿಟ್ಕೊಟ್ಟಿದೀವಲ್ಲ, ನಮ್ ಬೇಲಿ ಎಲ್ಲ ಕಿತ್ತೆ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಆಗಿದೆ. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಒಂಥರ ಇದು ಲಿಬರಲ್ ಆಗಿತ್ತು, ಕೆಲಸ ಮಾಡಕ್ಕಲ್ಲ. ಈ ಗೌರ್ಮೆಂಟ್ ಸೆಂಟ್ರಲ್, ಇದು ಸ್ಟೇಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಬಟ್ ಯಾರು ಕೆಲಸ ಮಾಡಕ್ಕೆ ಮುಂದೆ ಬರ್ತಿಲ್ಲ. ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗೋದು ಕೇಳ್ತಿರ್ತು, ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಈ ಯಾವುದೇ ಬಿಲ್ ಆಗ್ತಿಲ್ಲ. ನಿಮ್ದು ನಿಮ್ ಗೌರ್ಮೆಂಟ್ ಅಲ್ಲಿ ಬಿಲ್ ಆಗ್ತಿರೋದು ಬಿಟ್ರೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಲ್ ಆಗ್ತಿಲ್ಲ. ಹಾಗಾಗಿ ಎಲ್ಲರೂ ಹೆದರ್ತಾರೆ, ಬಂಡವಾಳ ಹಾಕಿ ಮಾಡ್ಬೇಕಲ್ಲ. ಎನರ್ಜಿ ಯೋಜನೆ ದಿನ 10 ಜನ ನಿಲ್ಸಿ ಫೋಟೋ ಅಪ್ಲೋಡ್ ಮಾಡಿ ದೊಡ್ಡ ಸಮಸ್ಯೆ, ಯಾರು ಮುಂದೆ ಬರ್ತೀವಿ. ದಿನ ಜನ ಹುಡುಕಿ ಆ ಟೈಮ್ ಅಲ್ಲಿ ಅವ್ರೇನು ಆನ್ಲೈನ್ ಓಪನ್ ಆಗಿರ್ತದೆ, ಆ ಟೈಮಿಗೆ ಜನ ಹುಡುಕಿ ಫೋಟೋ ಹಾಕ್ಬೇಕಂತೆ, ಅದೇ ಪೇಸ್ ಬೇಕು. ಹಾಗಾಗಿ ಯಾರು ಕಾಂಟ್ರಾಕ್ಟರ್ ಮುಂದೆ ಹೇಳಿದ್ರೆ ತಪ್ಪಲ್ಲ, ಕರೆಕ್ಟ್ ಹೇಳ್ತಾರೆ. ದುಡ್ಡು ಉಂಟು ಕೆಲಸ ಆಗ್ತದೆ, ನೀವು ಹೇಳೋದು ಕರೆಕ್ಟ್ ಇದೆ, ದುಡ್ಡು ಉಂಟು ಕೆಲಸ ಆಗ್ತದೆ, ಯಾಕೆ ಮಾಡ್ತಿಲ್ಲ ನೀವು ಕ್ವಶನ್ ಮಾಡ್ತಿದ್ರಲ್ಲ, ಇಷ್ಟೇ ವಿಷಯ. ಹಳ್ಳಿ ಪ್ರದೇಶದಲ್ಲಿ ಕರೆಂಟ್ ಇರೋದಿಲ್ಲ, ಕರೆಂಟ್ ಇದ್ದಾಗ ಇದು GPS ಪ್ರಾಬ್ಲಮ್. ಅಲ್ಲ, ಅಕ್ಕಪಕ್ಕ ಗ್ರಾಮ ಪಂಚಾಯಿತಿಗಳಲ್ಲೂ ಮಾತಾಡ್ಬಿಟ್ಟು ಈಗ ಈ ಕಡೆ ನಮ್ಮ ಬಾಣೂರು ಭಾಗದಲ್ಲಿ ಅಥವಾ ಈ ಕಡೆ ಮೂಡಿಗೆರೆ ಭಾಗದಲ್ಲಿ ಯಾರು NREGಯಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿ ಮಾಡ್ತಾ ಇದ್ದಾರೆ. ಆಶ್ರಿತ್, ನಿಮ್ಮ ಪಂಚಾಯಿತಿಯಲ್ಲಿ ಯಾರ ಹತ್ರ ಮಾಡಿಸ್ತಾ ಇದೆಯಾ NREG? ನೋಡಿ ಸ್ವಲ್ಪ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದಾ? ಅಂದ್ರೆ ಅಮೌಂಟ್ ಬಿಡಿಸ್ಕೋಬೇಕಲ್ಲ, ಜನಗಳ ಅಕೌಂಟಿಗೆ ಅಮೌಂಟ್ ಹೋಗುತ್ತಲ್ಲ, ಅಲ್ಲ ಇಲ್ಲಿ ಸದಸ್ಯರುಗಳು ಸ್ವಲ್ಪ ಜವಾಬ್ದಾರಿ ತಗೊಂತಾರೆ. ಗ್ರಾಮ ಪಂಚಾಯತಿ ಮೆಂಬರ್ಸ್ ಹತ್ರ ಸ್ವಲ್ಪ ಏನಾದ್ರು ಅವರು ಇಂಟ್ರೆಸ್ಟ್ ತಗೊಂಡು ಮಾಡ್ಲಿಕ್ಕೆ, ಏನು ಅಕ್ಕಪಕ್ಕದಲ್ವಾ, ಏನು ತುಂಬಾ ದೂರ ಇಲ್ಲ, ನಿಮ್ಗೂ ಸ್ವಲ್ಪ ಇದು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ? ಸ್ವಲ್ಪ ಕಾಂಟ್ರಾಕ್ಟರ್ಸ್ಗೆ ಹೇಳಿ, ಇದೊಂದು ಸ್ವಲ್ಪ ಈಗ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಟು, ಅಂದ್ರೆ ಅವ್ರ ಜೊತೆ ಮಾತುಕತೆ ಮಾಡಿ ಸಪೋರ್ಟ್ ಮಾಡ್ಬೇಕು ಮೇಡಮ್. ನಮ್ಮ ಊರಿಗೆ ಆಗ್ತಿರೋ ಕೆಲಸ ಮತ್ತೆ ನಾವು ಹೊರಗಡೆಯಿಂದ ಕಾಂಟ್ರಾಕ್ಟರ್ ನ ತರಿಸ್ಬಿಟ್ಟು ಮತ್ತೆ ಇದು ಮಾಡಿದ್ರೆ ಕಿರಿಕಿರಿ ಮಾಡಿದ್ರೆ ಕಷ್ಟ ಆಗುತ್ತೆ, ಕೆಲಸ ಆಗೋದಿಲ್ಲ. ಸೊ ನಾವು ಈಗ ಅವ್ರು ಬೇರೆ ಪಂಚಾಯತಿಯ ಅಧ್ಯಕ್ಷರು, ಅವರಲ್ಲಿ 3 ಜನ ಮಾಡ್ತಿದಾರಂತೆ ಕೆಲಸ, NREG ಕೆಲಸ. ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಕಾಂಟ್ರಾಕ್ಟರ್ಸ್ ನ ಕರೆಸಿ ಇಲ್ಲಿ ಸ್ವಲ್ಪ ಒಂದ್ಸತಿ ಮಾತಾಡ್ಸಿ, ಮತ್ತೆ ಆಮೇಲೆ ಈ ಊರಿನ ಜನ ನಮಗ್ ಸಮಸ್ಯೆ ಮಾಡಬಾರ್ದು. ಆಗುತ್ತಾ? ಕೆಲಸ ಶುರು ಮಾಡಿದ್ಮೇಲೆ ನೀವು ಇದು ಮಾಡಿದ್ರೆ ಮತ್ತೆ ಅವ್ರು ವಾಪಸ್ ಕೆಲಸ ಆಗೋದಿಲ್ಲ. ಈಗ NREGಲಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ, ನೀವು ಪ್ರಾಮಾಣಿಕವಾಗಿ ನಿಮ್ ಕೆಲಸನೂ ಮಾಡ್ಕೊಡ್ತಾರೆ. ಬಾಕ್ಸ್ ಚರಂಡಿನ ನೀವು ದುಡ್ಡನ್ನ ತಕ್ಕೊಡೋಂಥದ್ನಷ್ಟು ಮಾಡ್ಕೊಡಿ ಸರ್, ಆಗ್ಬೋದಾ? ಇಲ್ಲಿ ಸ್ಥಳೀಯ ಪಂಚಾಯತಿ ಜಾಬ್ ಹೋಲ್ಡರ್ಸ್ ಆಯ್ತು. ಇದನ್ನೆಲ್ಲ ಇದು ಒಂದು ಲೈಟ್ ಕೇಳಿದೀರಾ, ಇನ್ನೊಂದು ದೇವಸ್ಥಾನಕ್ಕೆ ಅಲ್ವಾ? ಆದಷ್ಟು ಯಾವ್ದಾವ್ದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಾನು ಎಲ್ಲರ ಹತ್ರನು ಮಾತುಕತೆ ಮಾಡಿ, ಈಗ ನಾವು ಪಟ್ಟಿ ಮಾಡಿದ್ದೀವಿ, ಸ್ವಲ್ಪ ಅದ್ರಲ್ಲಿ ನೋಡ್ತೀವಿ ಯಾವ್ದಾವ್ದು ಅಡ್ಜಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಮಾಡ್ಕೊಡ್ತೀವಿ. ಇಲ್ಲಿ ಒಂದು ಇವರಿದ್ದಾರೆ, ಬಿಲ್ಡಿಂಗ್ ಇಲ್ಲ. ಅಲ್ಲ, ಇದು ಈ ದೇವಸ್ಥಾನಗಳಿಗೆಲ್ಲ ಏನ್ ಮನವಿ ಪತ್ರ ಕೊಡ್ತಾ ಇದ್ದೀರಾ, ಆ ದೇವಸ್ಥಾನಕ್ಕೆ ಕಮಿಟಿ ಇರ್ಬೇಕು ಒಂದು, ಆಮೇಲೆ ಇನ್ನೊಂದು ಜಾಗ ದೇವಸ್ಥಾನದ ಹೆಸರಲ್ಲಿ ಇರ್ಬೇಕು, ಆಗ ನಾನು ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೆರಡು ಇದೆಯಾ
ಕಮಿಟಿ ಮತ್ತೆ ದೇವಸ್ಥಾನದ ಹೆಸರಲ್ಲಿ ಜಾಗ ಇದೆ. ಕಮಿಟಿ ಇದೆ ಮೇಡಮ್, ದೇವಸ್ಥಾನದ ಹೆಸರಲ್ಲಿ ಜಾಗ ಇಲ್ಲ. ಅದು ಇರ್ಲೇಬೇಕು ಕಡ್ಡಾಯವಾಗಿ ಸರ್ಕಾರದ ಕಡೆಯಿಂದ. ಇಲ್ಲಿದ್ರೆ ನಾನ್ ಮಂಜೂರ್ ಮಾಡಿಕೊಟ್ರೇನು ಸರ್ಕಾರದಿಂದ ಅದು ಇದಾಗುತ್ತೆ, ರಿಜೆಕ್ಟ್ ಆಗ್ತದೆ ದೇವಸ್ಥಾನಕ್ಕೆ. ಸೊ ಅದೇನು ಅಟ್ಲೀಸ್ಟ್ ಯಾರೀಗ ಮೋಸ್ಟ್ಲಿ ಅದು ಖಾಸಗಿ ವ್ಯಕ್ತಿಗಳ ಹತ್ರ ಜಾಗ ಇರುತ್ತೆ, ಅವ್ರ ಪಾಪ ದಾನ ಮಾಡಿರ್ತಾರೆ ದೇವಸ್ಥಾನ ಕಟ್ಕೊಳ್ಳಿ ಮಾಡ್ಲಿ ಅಂತ. ಬಟ್ ಅವರು ದೇವಸ್ಥಾನದ ಹೆಸರಲ್ಲಿ ಮಾಡಿ ಕೊಡ್ಬೇಕು ಅದು ಜಾಗನ, ಆಗ ನಾವು ಅದಕ್ಕೆ ದುಡ್ಡು ಕೊಡ್ತೀವಿ. ಸುಮಾರು ನಾನು ಹೆಚ್ಚು ಕಡಿಮೆ ಕ್ಷೇತ್ರದಲ್ಲಿ 5-6 ಕೋಟಿ ಬರೀ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಸೊ ಅದೆಲ್ಲ ರೆಕಾರ್ಡ್ ಡಾಕ್ಯುಮೆಂಟ್ ಸರಿ ಇದ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ, ನಾವು ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ದೇವಸ್ಥಾನಕ್ಕೆ. ಬಟ್ ಕರೆಕ್ಟ್ ಆಗಿ ಇಷ್ಟು ಮಾಡ್ಕೊಡ್ಬೇಕು, ಇಲ್ಲದ್ರೆ ನಾನು ದುಡ್ಡು ಇಟ್ರೇನು ನಿಮಗೆ ಅದು ರಿಜೆಕ್ಟ್ ಆಗ್ತದೆ. ಬಂದಿರೋ ಅರ್ಜಿ 4 ದೇವಸ್ಥಾನದಲ್ಲಿ ಅದೇ ಯಾರು ದೇವಸ್ಥಾನಗಳಿಗೆ ಯಾರು ಅರ್ಜಿ ಕೊಟ್ಟಿದ್ದೀರಾ, ಜಾಗ ಮತ್ತೆ ಇದು ಏನು ಕಮಿಟಿ ಇದೆಯಾ? ಇಲ್ಲ. ಆ ಕಮಿಟಿ ಜಾಗ ಈಗ 1 ಗುಂಟೆ 2 ಗುಂಟೆ 5 ಗುಂಟೆ ಒಳಗಡೆ ಕೊಟ್ರೆ ರಿಜಿಸ್ಟ್ರೇಷನ್ ಚಾರ್ಜ್ ಈಗ ಇದಾಗಬೇಕು ಅಂತಾರೆ. ಈ ಖಾತೆ ಆಗ್ಬೇಕು, ಎಂತದ್ದು ಕನ್ವರ್ಷನ್ ಆಗ್ಬೇಕು. ಬಿಲೋ 5 ಗುಂಟಾಸು ಒಬ್ರಿಗೊಬ್ರಿಗೆ ಸೇಲ್ ಆಗ್ತಾ ಇಲ್ಲ. ಈ ಹಳ್ಳಿನಲ್ಲಿ ದಾನ ಮಾಡ್ಲಿಕ್ಕೆ ಚಾರ್ಜಸ್ ಎಲ್ಲ ಇದು ಬರುತ್ತೆ. ಬಿಲೋ 5 ಗುಂಟಾಸು ಮಾಡ್ಲಿಕ್ಕೆ ಅದೊಂದು ಇದರಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಾತಾಡ್ಬೇಕು. 5 ಗುಂಟೆ ಒಳಗಡೆ ಯಾವ್ದು ಕಾಡು ಜಾಗದಲ್ಲಿ ಇದ್ದಲ್ಲಿ ಯಾವ್ದಾರು ಎಕ್ಸ್ಚೇಂಜ್ ಮಾಡ್ತಿರ್ಬೇಕಂತಂದ್ರೂ ಅದಕ್ಕೆ ನಿಮಗೆ ಬರೀ ಎಂತದ್ದು ಕನ್ವರ್ಷನ್ ಅಂತೇಳಿ ಟೌನ್ ಪ್ಲಾನಿಂಗ್ ಟೈಪ್ ಮಾಡ್ತಾರಲ್ಲ, ಅದು ಸೈಟ್ ಮಾಡಿ ಮಾಡ್ತಿದ್ದಾರೆ ಅನ್ನೋ ಟೈಪಲ್ಲಿ ಒಂದು ಕಾನೂನು ಈ ಅಗ್ರಿಕಲ್ಚರ್ ಲ್ಯಾಂಡ್ ಗುಂಟೆ ಲೆಕ್ಕದಲ್ಲಿ ಮಾಡ್ತಾರೆ. ಆದರೆ ಅದು ಇಲ್ಲಿಗೆ ಅಪ್ಲೈ ಆಗಲ್ಲ ಹಳ್ಳಿಗೆ, ನಮ್ಮ ಹಳ್ಳಿ. ಅದೇನಾಗಿರುತ್ತೆ, ಕೊಟ್ಟಿರೋದೆಲ್ಲ 1 ಗುಂಟೆ 2 ಗುಂಟೆ 3 ಗುಂಟೆ ಆ ಥರದ್ದು ಕೊಟ್ಟಿರ್ತಾರೆ. ಅದು ಸ್ಪ್ಲಿಟ್ ಮಾಡಕ್ಕೆ ಹೋದಾಗ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ಅದನ್ನ ಬೇರೆ ಮಾಡೋಕ್ಕೆ ಯಾರು ನಾವು ಸರ್ಕಾರದ ಕಡೆಯಿಂದ ಅದಕ್ಕೆ ಮನವಿ ಮಾಡಿ ಅದೊಂದು ಅದೇನೋ ನಡೀತಾ ಇದೆ, ಅದ್ರ ಬಗ್ಗೆ ನನಗೆ ಅಷ್ಟೇ ಗೊತ್ತಿಲ್ಲ. ತಿಳ್ಕೊಂಡಿಡ ಕಂದಾಯ ಇಲಾಖೆ ಹತ್ರ ತಾನೇ 94 ಸೀನು 5 ಗುಂಟೆ ಒಳಗಡೆ ತುಂಬ ಜನಕ್ಕೆ ಬೇಕು. ಅಲ್ಲ ನಾನ್ ಕೇಳಿದ್ರೆ ದಾನ ಅಂತ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಒಂದ್ಸತಿ ಡೀಟೇಲ್ಸ್ ತಗೊಳ್ಳೋಣ, ರೆವಿನ್ಯೂ ಇಲಾಖೆಯಿಂದ ಡೀಟೇಲ್ಸ್ ತಗೊಂಡು ಇದನ್ನ ಮಾಡೋದು ಇದಕ್ಕೆ ಅರ್ಥ ಇದೆ. ಅಲ್ಲ ಇದಕ್ಕೆ ನಿವೇಶನ ಕೋರಿ ಅರ್ಜಿ ಅಂತ ಜಾಗ ಇದೆಯಾ ಪಲ್ಗುಣಿಯಲ್ಲಿ? ಇದನ್ನ ಗುರ್ತಿ ಏನು ಅದು ಗೋಮಾಳನಾ? ಓಕೆ, ಇದಕ್ಕೆ ಗ್ರಾಮ ಪಂಚಾಯತಿಯಿಂದ ಏನಾದ್ರೂ ರೆಸಲ್ಯೂಷನ್ ಪಾಸ್ ಮಾಡಿದ್ದೀರಾ? ಪಾಸ್ ಮಾಡಿ ಆಮೇಲೆ ಏನು ಸರ್ವೇನೂ ಮಾಡಿದ್ದಾರೆ ಕೇಳಿದೀವಿ, ಅವ್ರೇನು ಅದನ್ನ ಕಾರ್ಯಗತಕ್ಕೆ ಮಾಡ್ಲಿಲ್ಲ. ಈಗ ಎಷ್ಟು ಜನ ಗ್ರಾಮ ಪಂಚಾಯತಿಯಲ್ಲಿ ನಿವೇಶನ ರಹಿತ ಪಟ್ಟಿ ಎಷ್ಟು ಜನದ ಇರೋದು? ಎಷ್ಟು ಜನದಿದೆ ಅವರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಅದು ಆನ್ಲೈನ್ ಪಟ್ಟಿಗಳಲ್ಲ. ಅದ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗೊತ್ತಿರುತ್ತೆ, ಪಿಡಿಒಗೆ 300 ಜನ ಇದೆ ಮೇಡಮ್. ಎಲ್ಲ ಪಲ್ಗುಣಿ ಗ್ರಾಮ ಪಂಚಾಯತಿ ಎಲ್ಲ 300 ಜನ ಇದ್ದಾರೆ. 300 ಜನ ಇದೆ. ಈಗ ಜಾಗ ಹುಡುಕಿರೋದು ಎಷ್ಟು ಎಕರೆ? 4.5 ಎಕರೆ ಸರ್ವೆ ಮಾಡಿ ಇದ್ ಮಾಡಿ ಹೋಗಿದ್ದಾರೆ. ಅದು ಒಬ್ರು ಅಬ್ಜೆಕ್ಷನ್ ಗೆ ಹಾಕಿದ್ರು, ಕೋರ್ಟ್ ಅಲ್ಲಿ ಇದೆ ಮೇಡಮ್. ಕೋರ್ಟ್ ಅಲ್ಲಿ ತಹಶೀಲ್ದಾರ್ ಅಟೆಂಡ್ ಆಗ್ತಾ ಇಲ್ಲ ಅಂತ ಮೇಡಮ್. ಅದು ಮೊನ್ನೆ ನನಗೆ ಪಿಡಿಒ ಹೇಳಿದ್ರು, ಸುಮಾರು ಮೀಟಿಂಗ್ ಕರಿತಾ ಇದ್ದಾರೆ ಇದರಲ್ಲಿ ಕೋರ್ಟ್ ಅಲ್ಲಿ, ಅವ್ರು ಅಟೆಂಡ್ ಆಗ್ತಾ ಇಲ್ಲ ಯಾವ್ದನ್ನು. ಅದು ಪಿಡಿಒ ಒಬ್ಬರೇ ಅಟೆಂಡ್ ಆಗ್ತಾರೆ. ಪಿಡಿಒ ಹೋಗ್ತಾ ಇದಾರಂತೆ, ಅವ್ರು ಬರ್ತಾ ಇಲ್ಲ. ಅದು ಕೇಸ್ ಮುಗ್ಬಿಡುತ್ತೆ ಬೇಗ, ಅವರೇ ಅಟೆಂಡ್ ಆಗ್ತಾ ಇಲ್ಲ ತಹಶೀಲ್ದಾರ್ ಅಂತ. ಓಕೆ, ಈಗ ಅವ್ರ ಖಾಸಗಿ ವ್ಯಕ್ತಿನ ಕೇಸ್ ಹಾಕಿರೋದು ಅವ್ರದ್ದು ಜಾಗ ಅಂತ. ಇಲ್ಲೇ ಅರುಣ್ ಸಂಬಂಧನೇ ಪಡಲ್ಲ ಮೇಡಮ್, ಆದ್ರೂ ಸುಮ್ನೆ ಹಾಕಿ ಇದ್ ಮಾಡ್ತಾ ಇದಾರೆ. ಏನಂತ ಹಾಕಿರೋದು ಕೇಸ್? ಸರ್ಕಾರಿ ಸ್ವತ್ತು ಹಾಗೆ ಉಳಿಬೇಕು, ಬೇರೆ ಯಾರಿಗೂ ಕೊಡಬಾರ್ದು, ಅಕ್ರಮ ಇದ್ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ಕೇಸ್ ಹಾಕಿದಾರಂತೆ ಆದಿತ್ಯ ಲಾಯರ್ ಅಂತ. ಹೌದು, ಅದು ಕೇಸ್ 3 ಜನ ಹೆಸರಲ್ಲಿ ಕೇಸ್ ಹಾಜರಾಗ್ತಾ ಇಲ್ಲ ಅಂತ ಅಂದ್ರು ನಮ್ಮ ಪಿಡಿಒ. ಗಣೇಶ ಸಭೆ
ನಾವು ತುಂಬಾ ಹೋರಾಟ ಮಾಡಿದ್ವಿ ಮೇಡಮ್, CS ಹತ್ರ, DC, AC ಎಲ್ಲ ಕಡೆ ಓಡಾಡಿ ಅದನ್ನ ಸರ್ವೆ ಮಾಡಿಸಿದ್ವಿ. ಅಲ್ಲಿವರೆಗೂ ಬಂತು. ಕುಮಾರಸ್ವಾಮಿ ಸರ್ ಇದ್ರಲ್ಲ ಅವ್ರ ಪೀರಿಯಡ್ ಅಲ್ಲಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಸ್ವಲ್ಪ ಅಬ್ಜೆಕ್ಷನ್ ಲೆಟರ್ ಹಾಕಿದ್ರಿಂದ ಅದು ಕೋರ್ಟ್ ಅಲ್ಲಿ ಇದೆ. ತಹಶೀಲ್ದಾರ್ ಹೋದ್ರೆ ಅದು ಕ್ಲಿಯರ್ ಆಗುತ್ತೆ ಮೇಡಮ್, ಅವ್ರು ಅಟೆಂಡ್ ಆಗ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಹೇಳ್ಬೇಕು. ಆಯ್ತು, ತಹಶೀಲ್ದಾರ್ನ ಕಳಿಸೋದು. ಯಾಕೆ ಏನು? ಆಯ್ತು ಆಯ್ತು. ನೆಕ್ಸ್ಟ್ ಬೇರೆ ಗಂಡ್ ಮಕ್ಳು ಏನೋ ಕೇಳ್ಬೇಕು ಅಂತಿದ್ರಲ್ಲ. ಇಲ್ಲ ಎಲ್ಲ ನಿಮ್ಮನ್ನ ಬರ್ತಾರೆ ನೋಡಕ್ ಬಂದಿರೋದೇ ಜಾಸ್ತಿ, ಕೇಳಕ್ ಬಂದಿರಲಿಲ್ಲ. ಅಲ್ಲಿ ಏನೋ ಹೇಳಿದ್ರು, ಇಲ್ಲ ನಿಮ್ಮನ್ನ ಮಾತಾಡ್ಸಿದ್ರು ಸೈಟ್ ಇಂದ. ಎಲ್ಲ ತೋಟದಲ್ಲೇ ಇದ್ದೀರಾ? ಸುಮಾರು 60 ಎಕರೆ ಜಾಗ ಇತ್ತು ಮೇಡಮ್. ಎಲ್ಲ ಈಗ ಫಾರೆಸ್ಟ್ನವರಿಗೆ ಕೊಟ್ಬಿಟ್ಟು ಗೊತ್ತೇ ಆಗಲಿಲ್ಲ. ಫಲ್ಗುಣಿ ಇದರಲ್ಲಿ 60 ಎಕರೆ ಜಾಗ ನಾವು ಇಟ್ಕೊಂಡಿದ್ದೀವಿ ಮಾಡೋ ಸಮಯದಿಂದ. ಈ ಕಡೆ ಈ ಫಾರೆಸ್ಟ್ನವರು ಇವರು 5-5 ಎಕರೆ ಎಲ್ಲ ಕೊಟ್ಬಿಟ್ಟು, ಹೀಗಾಗಿ ಯಾರಿಗೂ ಸೈಟ್ ಇಲ್ಲದಂಗೆ ಎಲ್ಲ ಜಾಗ ಬೇಕು ಅಂತ ನೀವೀಗ ನಿಮ್ದು ಹೆಸರನ್ನ ಇದ್ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸೇರಿಸಿದೀರಾ ನಿವೇಶನ ರಹಿತದಲ್ಲಿ. ಆಯ್ತು, ಈಗ 4 ಎಕರೆ 4.5 ಅದನ್ನ ತಹಶೀಲ್ದಾರ್ ಹತ್ರ ಮಾತಾಡ್ತೀನಿ. ಹೊಸ ತಹಶೀಲ್ದಾರ್ ಬಂದಿದ್ದಾರೆ. ಯಾಕಂದ್ರೆ ಆ ಜಾಗ ಅಂದ್ರೆ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಹೊಸ ಜಾಗ ಕೇಳಲಿಕ್ಕೆ ಅವ್ರು ಕೇಳ್ತಾರೆ ಏನ್ ಸಮಸ್ಯೆ ಇದೆ ಅಂತ. ಈಗ ಆ ಜಾಗ ಸಾಲ್ವ್ ಆಗೋವರೆಗೂ ನಮಗೆ ಹೊಸ ಜಾಗ ನೀವು ಯಾರಾದ್ರೂ ಕೊಡ್ಬೇಕು. ಬೇರೆ ಯಾವ್ದಾದ್ರು ಜಾಗ ಇದೆಯಾ ಅಂತ. ಬೇರೆ ಇಡೀ ಪಂಚಾಯತಿಗೆ ಡೀಪ್ ಫಾರೆಸ್ಟ್ ಆಗೋದಿಲ್ಲ. ಯಾವ್ದಾದ್ರು ಜಾಗ ಇದ್ರೆ ನೀವು ಗುರ್ತಿಸ್ಕೊಟ್ರೆ ನಾವು ಅದನ್ನ ಸರ್ವೆ ಮಾಡಿ DC-ಗೆ ಕೇಳ್ಬೋದು, ಗ್ರಾಂಟ್ ಮಾಡ್ಕೊಡಿ ಅಂತ. ಇದು ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಸಮಸ್ಯೆ ಆಗುತ್ತೆ ನಮಗೆ. ಬೇರೆ ಯಾವ್ದಾದ್ರು ಈ ಜಾಗ ಕೊಡಿ ಅಂತ ನಾವು ಕೇಳ್ಬೋದು. ಇನ್ನೊಂದು ಜಾಗ ಯಾವ್ದಾದ್ರು ಜಾಗ ನಿಮಗೇನಾದ್ರು ಗೊತ್ತಿರೋದು ತಿಳಿದಿರೋದು ಇದೆಯಾ? ಇದು ಒಂದೇ ಖಾಲಿ ಇರೋದು ಇದೆ ಜಾಗ, ಬೇರೆ ಜಾಗ ಇಲ್ಲ. ತಹಶೀಲ್ದಾರ್ ಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ದಾರೆ. ಅವ್ರನ್ನ ಕರ್ಸಿ ಕೂರಿಸಿ ಮಾತಾಡಿದ್ರೆ ಏನು ಪರಿಹಾರ? ಅದು ಏನಾಗಿದೆ ಮೇಡಮ್, ಗೋಮಾಳ 15 ಎಕರೆ ಜಾಗ ಇಲ್ಲ. ಅಲ್ಲಿ ಇರೋದು ಒಂದು ಘನತ್ಯಾಜ್ಯ ಘಟಕಕ್ಕೆ 1 ಎಕರೆ, ಒಂದು 4 ಎಕರೆ ಇರ್ಬೋದು ಅಷ್ಟೇ ಉಳಿಕೆ ಜಮೀನು. ಅಲ್ಲ, ಸರ್ವೆ ಮಾಡಿ ಎಲ್ಲ ಇದೆ ಅಂದ್ರೆ ಅದು ಸರಿ ಇದೆ ಅಂತ ಜಾಗ. 4 ಎಕರೆ ಅಷ್ಟು ಸರ್ವೆ ಮಾಡಿ ಇದೆ. ಆದ್ರೆ ಗ್ರಾಂಟ್ ಆಗಿದೆ ಅಲ್ಲ, DC-ಯಿಂದ ಗ್ರಾಂಟ್ ಆಗಿದೆ ಅಲ್ಲ. DC-ಯಿಂದ ಗ್ರಾಂಟ್ ಆಗಿದೆ ಅಂದ್ರೆ ನಿಮಗ್ ಬಂದಿದೆ. ಆದ್ರೆ ಈಗ ಅವರು ಖಾಸಗಿ ವ್ಯಕ್ತಿಗಳು ಅದ್ರ ಮೇಲೆ ಕೋರ್ಟ್ ಕೇಸ್ ಮಾಡಿದ್ದಾರೆ ಅಂತ. ಅಂದ್ರೆ ಈಗ ಕೋರ್ಟ್ ಕೇಸ್ ಹೋದ್ರೆ ಈಗ ನೀವು ಆ ಜಾಗನ ನಾವು ನಿವೇಶನ ಮಾಡಿ ಎಲ್ಲರಿಗೂ ಸೈಟ್ ಹಂಚ್ಬೋದು. ಈಗ 4 ಎಕರೆ 4.5 ಎಕರೆ ಇದೆ ಅಂದ್ರೆ ಹೆಚ್ಚು ಕಡಿಮೆ 4 ಎಕರೆಯಲ್ಲಿ 80 ಸೈಟು, 80 ಪ್ಲಸ್ ಇನ್ನೊಂದು ಇಲ್ಲಿ 300 ಟೋಟಲ್ ಗ್ರಾಮ ಪಂಚಾಯತಿ ಈ ಗ್ರಾಮಕ್ಕೆ ಊರಿಗೆ 60 ಇಲ್ಲ ನಮ್ಗೆ ಈ ಊರಿಗೆ 61 ಬಾನುಲಿ ಮಾತ್ರ. ಆಯ್ತು, ಇದಕ್ಕೆ ಮ್ಯಾಕ್ಸಿಮಮ್ ಖಂಡಿತ ಪ್ರಯತ್ನ ಮಾಡೋಣ. ಈಗ ಹೊಸ ತಹಶೀಲ್ದಾರ್ ಬಂದಿದ್ದಾರೆ, ನೀವು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಹೋಗಿ ಹೊಸ ತಹಶೀಲ್ದಾರ್ನ ಭೇಟಿ ಮಾಡಿ ಪೇಪರ್ಗಳನ್ನೆಲ್ಲ ತಗೊಂಡು ನಾನು ತಹಶೀಲ್ದಾರ್ ಹತ್ರ ಮಾತಾಡ್ತೀನಿ, ಆಯ್ತಾ? ಬೇರೆ ಹೆಣ್ಮಕ್ಳು ಆಯುಷ್ಮಾನ್ ಇದು ಮೇಡಮ್, ಅದು ಅಲ್ಲಿದೆ ಮೇಲೆ ಸಮುದಾಯ ಭವನ. PHC ಇಲ್ವಾ ಇಲ್ಲಿ? ಪ್ರಾಥಮಿಕ ಆರೋಗ್ಯ ಇದೆ ಮೇಡಮ್. ಅದನ್ನ ಕ್ವಾರ್ಟರ್ಸ್ ಇಲ್ಲ ಮೇಡಮ್, ಇಲ್ಲಿ ಸಮುದಾಯ ಭವನ ಇದೆ ಹಳೇದು, ಅದನ್ನೇ ಮಾಡ್ಕೊಟ್ಟಿದ್ದಾರೆ. ಹೊಸ್ತೊಂದು ಮಾಡಿಸ್ಕೊಡಿ. ಮೇಡಮ್ ಒಬ್ರು ಬರ್ತಾರೆ. ಸಬ್ ಸೆಂಟರ್ ಭಾರತೀಯ ಬೈಲು ಸಬ್ ಸೆಂಟರ್, ಭಾರತೀಯ ಬೈಲು ಪ್ರಾಥಮಿಕ ಆರೋಗ್ಯ ಕೇಂದ್ರ, BOSಹಳ್ಳಿ ಪಂಚಾಯತಿ ಬರುತ್ತೆ. ಬಾರ್ಡರ್ ಇದೆ. ಇದು ಆಯುಷ್ಮಾನ್ ಇದು
ಆದ್ರೂ ಇಲ್ಲಿ ನರ್ಸು CHO ಮೇಡಮ್ CHO ಅಂತ ಬರ್ತಾರಲ್ಲ ಕಮ್ಯುನಿಟಿ ಅವರು ಡೈಲಿ ಬರ್ತಾರೆ ಮೇಡಮ್. ಅವರಿಗೆ ನಮಗೆ ಕ್ವಾರ್ಟರ್ಸ್ ಕೇಳಿದ್ರು ಕೊಡ್ಲಿಕ್ಕೆ ಎಲ್ಲೂ ಪ್ಲೇಸ್ ಇಲ್ದಲೆ ಅಲ್ಲೊಂದು ಸಮುದಾಯ ಭವನ ಇತ್ತು, ಅದನ್ನೇ ನಾವು ಪಂಚಾಯತಿಯಿಂದ ಸ್ವಲ್ಪ ರೆಡಿ ಮಾಡಿಸಿ ಕೊಟ್ಟಿದ್ದೀವಿ ಸದ್ಯಕ್ಕೆ. ಈಗ ಅದಕ್ಕೆ ಬೇಕು ನಮ್ಗೆಲ್ಲ ವ್ಯವಸ್ಥೆ ಸರಿ ಇಲ್ಲ, ವ್ಯವಸ್ಥೆ ಇಲ್ಲ, ನೀರ್ ಲೀಕೇಜ್ ಬರುತ್ತೆ. ಅಲ್ಲ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೇಕಲ್ಲ, ಒಂದು ಈ ಪಂಚಾಯತಿ ಒಂದಂತ ಇರುತ್ತೆ. ಪಂಚಾಯತ್ ಇದ್ರಲ್ಲಿ ನಮ್ಮ ಪಂಚಾಯತಿ ಸಬ್ಬೆನಹಳ್ಳಿಲಿದೆ ಮೇಡಮ್. ಜನಸಂಖ್ಯೆ ಆಧಾರದ ಮೇಲೆ ಮಾಡಿರ್ತಾರೆ. ಅಲ್ಲ ಬಟ್ ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮಾಡಕ್ ಹೋದ್ರೆ ಮತ್ ಮೂಡಿಗೆರೆಯಲ್ಲಿ ಎಂತದೂ ಇರೋದಿಲ್ಲ. ಈಗ ಅದಕ್ಕೆ ಒಂದ್ ಗ್ರಾಮ ಪಂಚಾಯತಿ ಈಗ ನಮಗ್ ತಿಳಿದ ಹಾಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದು ನಮಗಿರೋ ಲೆಕ್ಕದ ಪ್ರಕಾರ ಅಲ್ವೇನಪ್ಪ? ಹಾ, ಯಾಕಂದ್ರೆ ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿದು ಈ ಪಲ್ಗುಣಿ ಗ್ರಾಮ ಪಂಚಾಯತಿ ಹಾಗಾದ್ರೆ ಇದೆ, ಇಲ್ಲಿ ಪಕ್ಕದಲ್ಲಿ ಭಾರತಿ ಬೈಲಲ್ಲೂ ಇದೆ. ಬಟ್ ಅವರು ಡೈಲಿ ಇಲ್ಲಿ ಒಬ್ರು ಬರ್ತಾರೆ. ಬಟ್ ಭಾರತಿ ಬೈಲು ಈ ಪಲ್ಗುಣಿಗೆ ಸೇರೋದಿಲ್ಲ, ಸೊ ಅದ ಅಲ್ಲಿಗೆ ಬಿ ಹೊಸಳಿ ಗ್ರಾಮ ಪಂಚಾಯತಿ ಅಂತ ಅದು ಇದು ಭಾರತಿ ಬೈಲು, ಇದು ಚಕ್ಮಕ್ಕಿಲಿ ಇರೋದು ಪಲ್ಗುಣಿಗೆ ಗ್ರಾಮ ಪಂಚಾಯತಿ ಅಂತ ಇರೋದು. ಈಗ ಅವ್ರು ಕೇಳ್ತಾ ಇರೋದು ಒಂದು ಯಾವ್ದು ಚಿಕ್ಕದಿದು ಚಿಕ್ಕದೊಂದು ಆಯುಷ್ಮಾನ್, ಅದನ್ನ ರೆಡಿ ಮಾಡಿಸ್ಲಿಕ್ಕೆ ಮಾತಾಡ್ತೀನಿ ಬಿಡಿ. ಅದನ್ನ ಇದನ್ನ ಅದಕ್ಕೆ ಪ್ರೊವಿಷನ್ ಬರುತ್ತೆ, ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಫಂಡ್ ಬರುತ್ತೆ, ಅದನ್ನ ಸಬ್ ಸೆಂಟರ್ಸ್ ಇದು ಮಾಡ್ಲಿಕ್ಕೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಅದರಲ್ಲಿ ಮಾಡ್ಲಿಕ್ಕೆ. ಇವ್ರದ್ದು ಮೇಡಮ್ ಮನೆ ಮೇಲೆ ಕರೆಂಟ್ ಕಂಬ ಹೋಗಿದೆ, ವೈರ್ ಎಲ್ಲ ಫುಲ್ ಮನೆ ಮೇಲೆ ಇದೆ. ಅದನ್ನ ನಾವು ಪಂಚಾಯತಿ ಮಟ್ಟದಲ್ಲಿ ಕೇಳ್ಕೊಂಡು ಮೇಡಮ್ ಅವ್ರನ್ನ ಹಾಕಿದ್ರು ಅವರು, ಇವ್ರು ಕೊಟ್ಟು ಇವಾಗ 3-4 ವರ್ಷನೇ ಆಯ್ತು. ನಾವು ಕೇಳಿ ಹೇಳಿ ಇದ್ ಮಾಡ್ತೀವಿ, ನಮಗೆ ಅದು ಬರಲ್ಲ ತೆಗ್ಸಕ್ ಬರಲ್ಲ ಅಂತ ಹೇಳ್ತಾರೆ ಮೇಡಮ್. ಅದಕ್ಕೆ ಅವರು ಏನಾದ್ರು ಹೇಳಿ ಇದ್ ಮಾಡಿಸ್ಕೊಡಿ ಅಂತ. ಅದನ್ನ ಮಾಡಿಸ್ಕೊಡೋಣ ಅಂತ ಅರ್ಜಿ ಕೊಡಿ, ನೀವು ಕೊಟ್ಟಿರೋ ಅರ್ಜಿ ಇದೆಯಲ್ಲ ಅದನ್ನ ನನಗೆ ಒಂದು ಕಾಪಿ ಕೊಡಿ ನನ್ನ ಆಫೀಸಿಗೆ ಕೊಡ್ಸಿ. ಅದನ್ನ SC ಮನೆಗಳಾದ್ರೆ ಅದನ್ನ ಮಾಡಿಸ್ಕೊಂಡು ಈಸಿಯಾಗಿ. ಇವ್ರದ್ದು ಜನರಲ್ ಅದೇನಾಗುತ್ತೆ ಅಂದ್ರೆ ಜನರಲ್ ಅಂದ್ರೆ ಅವರೇ ಅಮೌಂಟ್ ಹಾಕಿ ಮಾಡ್ಕೋಬೇಕು. ಅದೇ ಅದೇ ಹಾಗೆ ಹೇಳಿದ್ರು ಮೇಡಮ್ ಅವರು. ಶಿಫ್ಟಿಂಗ್ ಚಾರ್ಜ್ ಅದಕ್ಕೆ ಮಾಡಿರೋದಿಲ್ಲ, ಅದ್ ನೀವೇ ಕಟ್ಟಬೇಕು ಅಂತ ಇರುತ್ತೆ. ಅದನ್ನೇ ಹೇಳಿದ್ರು. ಸ್ವಲ್ಪ ಪ್ರಾಬ್ಲಮ್. ಅವ್ರು ಎಸ್ಟಿಮೇಟ್ ಬೇಕಾದ್ರೆ ಮಾಡ್ಕೊಡ್ತಾರೆ, ನೀವು ಅದಕ್ಕೆ ರೆಡಿ ಇದ್ರೆ ಅದು ಕಟ್ಲಿಕ್ಕೆ ಅದನ್ನ ಮಾಡಿ ಕೊಡ್ತಾರೆ. ಸ್ವಲ್ಪ ವಿಚಾರ ಮಾಡಿ ಹೇಳಿ ನಮಗೆ, ಬೇಕಾದ್ರೆ ನಾನು ಹೇಳ್ತೀನಿ. ಎಸ್ಟಿಮೇಟ್ ಬೇಕಾದ್ರೆ ಮಾಡಿಸಿದ್ರು ಎಸ್ಟಿಮೇಟ್ ಮಾಡಿಸಿ ಚಾರ್ಜ್ ಅದೇ ಸಿಕ್ಕಿದ್ದು ನಮ್ಮ ಹೆಣ್ಮಕ್ಳೇ ಜೋರಿದಾರೆ ಈ ಊರವರು. ನೀವೇ ಎಲ್ಲರೂ ಮಾತಾಡೋ, ಅವ್ರು ಯಾರು ಮಾತಾಡ್ತಿಲ್ಲ. ನೀವಲ್ಲ ವಿನಯನ, ನೀವು ಈ ಊರವ್ರಲ್ಲ. ಈಗ ಹೆಣ್ಮಕ್ಳಿಗೆ ನಾವು ಸರ್ಕಾರದಿಂದ ಕೊಡ್ತಿಲ್ವಾ ಸೌಲಭ್ಯ, ಕೊಡ್ತಿಲ್ವಾ? ಎಲ್ಲರಿಗೂ ದುಡ್ಡು ಬರ್ತಿಲ್ಲ, ಬರ್ತಾ ಇದೆ. ಮತ್ತೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿಲ್ಲ, ಫ್ರೀ ಕರೆಂಟು. ಏನ್ ಪ್ರಾಬ್ಲಮ್ ಹೊಸ ಕಾರ್ಡಿಗೆ ಅಪ್ಲೈ ಮಾಡಿದ್ದೀರಾ? ಹಾಕಿದ್ದೀರಾ? ಬಂದಿತ್ತು ಹೊಸ ಕಾರ್ಡ್. ನಿಮ್ಮ ಅತ್ತೆ ಮಾವನ ಜೊತೆ ಇಲ್ಲ, ಅದಕ್ಕೆ ಬಂದಿಲ್ಲ ಹೋಗೋ. ಈಗ ನೀವ್ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ನಾನೇ ಮಾತಾಡ್ಲಾ? ನಾನು ಅನ್ಕೊಂಡೆ ಇಷ್ಟು ಜನ ಬಂದಿದ್ದೀರಾ, ಎಷ್ಟೋ ಪಟ್ಟಿ ಇಷ್ಟು ಉದ್ದ ಪಟ್ಟಿ ತಗೋ ಬಂದಿರ್ತೀರಾ ಅಂತ. ನಾನು ನೋಡಿ ಜನ ನೋಡಿ ಭಯ ಪಟ್ಕೊಂಡೆ, ಎಲ್ಲ ಅಹವಾಲುಗಳು ತರ್ತೀರಾ ಅಂತ. ಎಲ್ಲರೂ ಒಂದ್ ಸ್ವಲ್ಪ ಮುಜುಗರ ಮೇಡಮ್, ಏನ್ ಅನ್ಕೊಳ್ತಾರೆ, ಹೆಂಗ್ ಹೇಳೋದು ಅಂತ. ಅಲ್ಲ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಇಷ್ಟೊತ್ತು, ಮತ್ತೆ ಏನಕ್ಕೋಸ್ಕರ ಬಂದೆ ನಾನು? ಆಕೆ ಕೊಡ್ತೀರಾ? ಕೊಡಿಂದ
ಮಂತ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಹೌದಾ? ಇದು ನಿಮ್ಮ ಇದರಿಂದ ಸರ್ಕಾರ ಎಲ್ಲ ಸಂಘದ ವ್ಯವಸ್ಥೆ ಇಲ್ಲ ಮೇಡಮ್ ಮನೆ ಅಧಿಕೃತ ಆದರೆ ಮಾಡಿಸ್ಬೇಕು. 94 ಅವ್ರಿಗೆ ಹಾಕ್ಬೇಕಂದ್ರೆ ನಾವು ನಾವು ಕರೆಕ್ಟ್ ನಾನು ಎರಡು ಮಾತಾಡ್ಲಾ? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಸುಮಾರು ಜನ ನನ್ನ ಜೊತೆ ಬಂದಿದ್ದಾರೆ. ಆದರೆ ಮುಖ್ಯವಾಗಿ ನಾನು ನಿಮ್ಮನ್ನೆಲ್ಲರನ್ನೂ ಮಾತಾಡ್ಸ್ಲಿಕ್ಕೆ ಬಂದಿರೋದು ಏನಂದರೆ, ಎಲ್ಲರದ್ದು ಒಂದು ಅಂದರೆ ಚಿಂತೆ ಇರುತ್ತೆ, ಆಯ್ಕೆ ಆದಮೇಲೆ MLA ಊರಿಗೆ ಬರೋದೇ ಇಲ್ಲ ಅಂತ. ಸೊ ಆ ಚಿಂತೆನ ಹೋಗ್ಲಾಡಿಸ್ಬೇಕು ಅಂತ ನಾನಿಲ್ಲಿ ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ, ಮೀಟಿಂಗ್ ಮಾಡಿದ್ದೀನಿ ಒಂದೂವರೆ ವರ್ಷದ ಹಿಂದೆ. ಕರೆಕ್ಟಾ? ಸ್ಟಾರ್ಟಿಂಗ್ ಹೌದು. ಮತ್ತೆ ಆದರೆ ಗ್ರಾಮ ಪಂಚಾಯತಿಗೆ ಹೋಗಿದ್ರೂ ಅಲ್ಲಲ್ಲಿ ಆದಷ್ಟು ಎಲ್ಲಿ ನಾವು SC ST ಕಾಲೋನಿಗಳಂತ ಹೇಳ್ತೀವಿ ಅಲ್ಲಿ ಹೋಗಿ ಮಾತಾಡ್ಸೋಣ ಅಂತ ನನ್ನ ಒಂದು ವಿಚಾರ. ಆ ವಿಚಾರಧಾರೆ ಮೇಲೆ ನಾನು ಹೊರಟು ಬಂದಿರೋದು. ಆದಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಬೇಕು ಅಂತ. ಯಾಕಂದರೆ ಎಲ್ಲರೂ ಬಂದಿರೋದಿಲ್ಲ. ಗ್ರಾಮ ಪಂಚಾಯತಿ ನಾನು ಜನಸಂಪರ್ಕ ಸಭೆ ಮಾಡಿದಾಗಲೂ ಎಲ್ಲ ಊರಿಂದನೂ ಒಂದು ಕಡೆ ಬನ್ನಿ ಅಂತ ನಾನು ಹೇಳ್ತೀನಿ, ಪ್ರಯತ್ನ ಮಾಡ್ತೀನಿ ತರಲಿಕ್ಕೆ. ಯಾಕಂದರೆ ಮೂಡಿಗೆರೆಯಲ್ಲಿ 49 ಗ್ರಾಮ ಪಂಚಾಯತಿ ಇದ್ದಾವೆ. ಅದರಲ್ಲಿ 49 ಗ್ರಾಮ ಪಂಚಾಯತಿಯಲ್ಲಿ ಈ ಥರ ನಿಮ್ಮ ಥರ ಹಳ್ಳಿಗಳು 1040 ಹಳ್ಳಿಗಳು. ಎಷ್ಟು? 1000. ಸೊ ನಾನು ಇಡೀ ಬೇಕಾದ್ರೆ 5 ವರ್ಷ ಪ್ರತಿದಿನ ಒಂದೊಂದು ಹಳ್ಳಿಗೆ ಹೋಗಬೇಕಾಗುತ್ತೆ. ಮತ್ತೆ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಆದರೂ ಒಂದು ಪ್ರಯತ್ನ, ಎಷ್ಟು ಹಳ್ಳಿಗಳಿಗೆ ಹೋಗಿ ಈ ಥರ ನಿಮ್ಮನ್ನೆಲ್ಲ ಮಾತಾಡ್ಸ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಾಡೋಣ ಅಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಯಾಕಂದರೆ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಮಾತ್ರ ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಅಲ್ವಾ. ಸೊ ಈಗ ಒಂದೊಂದು ಹಂತದಲ್ಲಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಇಲ್ಲಿ ನಾನು ನಿಮ್ಮ ಪಟ್ಟಿ ನೋಡಿದೆ, ನಿಮ್ಮದು ಜಾಸ್ತಿ ಎಲ್ಲರದ್ದು ಜಾಸ್ತಿ ಬೇಡಿಕೆ ಇರೋದು ಸಮುದಾಯ ಭವನ. ಹೌದು ಮೇಡಮ್, ಸಮುದಾಯ ಭವನ ನಿಮ್ಮದು ತುಂಬ ಅಚ್ಚುಕಟ್ಟಾಗಿದೆ. ಬಟ್ ಆದರೆ ಮಹಿಳೆಯರು ಇಲ್ಲ, ನಮಗೊಂದು ಟಾಯ್ಲೆಟಿಗೆ ವ್ಯವಸ್ಥೆ ಆಗಬೇಕು ಮತ್ತು ಅಡುಗೆ ಕೊಠಡಿ ಆಗಬೇಕು ಅಂತ ನೀವು ಕೇಳ್ಕೊಳ್ತಾ ಇದ್ದೀರಾ. ಅದನ್ನು ನನ್ನ ಆದ್ಯತೆ ಮೇರೆಗೆ ನಾನು ಅದನ್ನು ಮಾಡಿಕೊಡ್ತೀನಿ. ಈಗ ಏನಾಗುತ್ತೆ, ನಾವು ಬರ್ದಲೇ ಹೋದರೆ ನಮ್ಮ ಮುಖಂಡರುಗಳದ್ದು ವಿಚಾರನೇ ಬೇರೆ ಇರುತ್ತೆ. ಈ ಭಾಗದ ಗ್ರಾಮ ಪಂಚಾಯತಿ ಮೆಂಬರ್ ಯಾರು? ಕೋಮ್ಲಾ ಅವರೇ. ಮತ್ತೆ ನೀವೇ ರಿಕ್ವೆಸ್ಟ್ ಕೊಟ್ಟಿಲ್ಲ ಆಲ್ರೆಡಿ ಇದು ಟಾಯ್ಲೆಟ್ ಮತ್ತೆ ಕೊಟ್ಟಿದ್ದಾರಲ್ಲ ಮೇಡಮ್ ನಮ್ಮ ಇವತ್ತು ಅದಕ್ಕಿಂತ ಮುಂಚೆ ಕೊಟ್ಟಿದ್ದೀನಿ ಮೇಡಮ್. ಆಯ್ತು, ಅದನ್ನ ಮಾಡ್ಕೊಡೋಣ ಅಂತೆ ಆದ್ಯತೆ ಮೇರೆಗೆ. ಒಂದೊಂದ್ಸತಿ ಏನಾಗುತ್ತೆ, ನನಗೆ ದುಡ್ಡು ಬರುತ್ತೆ, 10 ರೂಪಾಯಿ ದುಡ್ಡು ಬರುತ್ತೆ ಅಂತ ವಿಚಾರ ಮಾಡಿ 10 ರೂಪಾಯಿಯಲ್ಲಿ ನನಗೆ ಎಲ್ಲ ಕಡೆನೂ ಸಮವಾಗಿ ಹಂಚಿಕೆ ಮಾಡಬೇಕು. ಸೊ 9 ಹೋಬಳಿ ಇದೆ ಅಲ್ಲ, 49 ಗ್ರಾಮ ಪಂಚಾಯತಿ ಅಂದರೆ 9 ಹೋಬಳಿಗಳು ಬರುತ್ತೆ. ಬಂಟ್ಕಲ್ ಹೋಬಳಿ ಒಂದು,
ಬಾಳೂರು ಹೋಬಳಿ ಒಂದು, ಕಳಸ ಹೋಬಳಿ ಒಂದು. ನಾನು 10 ರೂಪಾಯಲ್ಲಿ ಪ್ರತಿ ಹೋಬಳಿ 1 ರೂಪಾಯಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಈಗ ಲೆಕ್ಕ ಮಾಡಕ್ ಹೋದ್ರೆ ಎಲ್ಲಿ ಜಾಸ್ತಿ ವೋಟ್ ಬಿತ್ತು ಎಲ್ಲಿ ಕಡಿಮೆ ವೋಟ್ ಬಿತ್ತು ಅಂದ್ರೆ ಅದಾಗೋದಿಲ್ಲ. ಮತ್ತೆ ಯಾರಿಗಾದ್ರೂ ಒಂದು ತಾರತಮ್ಯ ಆಗುತ್ತೆ. ಅದಾಗಬಾರ್ದು. ಹಿಂದಿನ ಶಾಸಕರು ಮಾಡಿದ ಥರ ನಾನು ಮಾಡಬಾರ್ದು ಅಂತ ನನ್ನ ವಿಚಾರ. ಅದಕ್ಕೆ ಎಲ್ಲಿ ಕಡಿಮೆ ವೋಟ್ ಬಿದ್ರೇನೂ ಪರವಾಗಿಲ್ಲ, ಕೆಲಸ ಮಾಡಿ ತೋರ್ಸೋಣ ಅಂತ ಒಂದು ಚಿಂತನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ 10 ರೂಪಾಯಿ ಬಂದಾಗ ಅದನ್ನು ಸಮವಾಗಿ ಎಲ್ಲ ಕಡೆನೂ ಹಂಚಿಕೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ನಾವು ನಮ್ಮ ಹೋಬಳಿ ಅಧ್ಯಕ್ಷರಿಗೆ ಹೇಳಿದರೆ ಬಣ್ಕಲ್ ಅವ್ರಿಗೆ ನಾವು 2 ಕೋಟಿ ಕೊಡ್ತಾ ಇದ್ದೀವಿ ನಿಮ್ಮ ಹೋಬಳಿಗೆ ವಿತರಣೆ ಮಾಡಿ ಅಂತ ಹೇಳ್ತೀವಿ. ಅವರು ಅಲ್ಲಿ ಸ್ಥಳೀಯ ಮುಖಂಡರ ಹತ್ರ ಕೇಳಿಬಿಟ್ಟು ವಿತರಣೆ ಮಾಡ್ತಾರೆ ಎಲ್ಲಿ ತುರ್ತಾಗಿ ಕೆಲಸ ಆಗಬೇಕಾಗಿದೆ. ಅದರಲ್ಲಿ ಒಂದೊಂದ್ಸತಿ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಆಯುಬಣ್ಣಂದು ಧ್ವನಿ ಜಾಸ್ತಿ ಇರುತ್ತೆ, ಅವ್ರು ಜಗಳ ಬೇಗ ಮಾಡ್ತಾರೆ. ನಮ್ಮ ಕೋಮ್ಲಾ ಪಾಪ ಧ್ವನಿ ಜೋರಿದ್ರೇನು ಜಗಳ ಕಡಿಮೆ. ನನ್ನ ಹತ್ರ ಬೇಕಾದ್ರೆ ಬಂದು ಜಗಳ ಮಾಡ್ತಾರೆ, ನಮ್ಮ ಆಯುಬಣ್ಣ ಎಲ್ಲರ ಹತ್ರನೂ ಜಗಳ ಮಾಡ್ತಾರೆ, ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದೊಂದ್ಸತಿ ಅವ್ರ ಮಾತಿಗೆ ಜಾಸ್ತಿ ತೂಕ ಕೊಟ್ಬಿಟ್ಟು ಅಲ್ಲಿ ಕೊಟ್ಟಿರ್ತೀವಿ. ಸೊ ಈ ಥರ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಆದರೆ ಯಾರ ಜೊತೆನೂ ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ಲರಿಗೂ ನ್ಯಾಯ ದೊರಕಿಸ್ಬೇಕು ಅಂತಲೇ ವಿಚಾರ ಇರೋದು. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಿ ಇವತ್ತು ನಿಮ್ಮ ಅದೃಷ್ಟಕ್ಕೋ ಅಥವಾ ಏನು ನನ್ನ ಅದೃಷ್ಟಕ್ಕೋ ನಾವು ಇವತ್ತು ಬಂದು ಇವತ್ತು ಪಟ್ಟಿನ ಫೈನಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ನಿಮಗೆ ನಾವು ಪ್ರಥಮ ಆದ್ಯತೆ ಕೊಡಲಿಕ್ಕೆ ಸಮುದಾಯ ಭವನ ವಿಚಾರದಲ್ಲಿ ಮಾಡ್ತೀವಿ. ಮತ್ತು ನೀವು ಇನ್ನೊಂದು ಜಾಸ್ತಿ ಎಲ್ಲರೂ ಬೇಡಿಕೆ ಇಟ್ಟಿರೋದು ದೇವಸ್ಥಾನ ಅಲ್ಲ. ದೇವಸ್ಥಾನದ ನಂದು ಒಂದೇ ರಿಕ್ವೆಸ್ಟು, ನಾನು ನಿಮಗೆ ಹೇಳಿದೆ ಆಗಲೇ ಕಾನೂನು, ಅದನ್ನು ಸ್ವಲ್ಪ ಎಲ್ಲ ಸರಿಪಡಿಸ್ಕೊಟ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇಟ್ಕೊಡೋಕ್ಕೆ ಅವಕಾಶ ಖಂಡಿತ ಇದೆ. ಸಮಯ ಮುಗಿದೋಗಿಲ್ಲ. ಯಾವ MLA ಫಂಡಲ್ಲಿ ಅಥವಾ ಇನ್ನೊಂದು ಫಂಡಲ್ಲಿ ನಾನು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ಎಲ್ಲ ಡಾಕ್ಯುಮೆಂಟು ಏನು ಅದಕ್ಕೆ ಬೇಕಾಗಿರೋ ಹಿನ್ನೆಲೆಗಳೆಲ್ಲ ಇದಿರ್ತಲ್ಲ ಸರ್ಕಾರದ ಬೇಡಿಕೆ ಪ್ರಕಾರ ಅದನ್ನು ನಮ್ಗೆ ಇಟ್ಕೊಡಿ, ನಾವು ಅದನ್ನು ಮಾಡಿಕೊಡ್ತೀವಿ. ಇನ್ನೊಂದು ಏನು ಕೇಳಿರೋದು ಅಂಗನವಾಡಿ ಎಲ್ಲ ಅಲ್ಲಿಂದ ಬಾನಹಳ್ಳಿಯವರು ಅಲ್ಲಿಗೆ ಹೋಗ್ತಾ ಇಲ್ಲ, ಇಲ್ಲೇ ಬರ್ತಾರೆ. ಅಲ್ಲಿಗೇನು ಸಮಸ್ಯೆ ಇಲ್ಲ. ಸ್ಕೂಲ್ದು ಏನಾದರೂ ಸಮಸ್ಯೆ ಇದೆ ಇಲ್ಲಿ ಚರಂಡಿದೆ ನೀವು ಕೇಳಿದ್ದೀರಾ. ನಮ್ಮೆಲ್ಲ ಎಲ್ಲೋದ ಆಶ್ರಿತು ಇದೆಯಾ? ಒಂದು ಬಾಕ್ಸ್ ಅಂದ್ರೆ ಇದೆ ಲಾಸ್ಟ್ ಟೈಮ್ ಅದು ತುಂಬಾ ಆಯ್ತು. ಬಟ್ ಅವ್ರು ನನ್ನ ರಿಸ್ಕ್ ಮೇಲೆ ಅವ್ರು ಕರ್ಕೊ ಬರ್ತಾರೆ. ಮತ್ತೆ ನಾನೇ ಸಮಸ್ಯೆ ಮಾಡಬೇಕು. ಎಲ್ಲರನ್ನು ಕೇಳ್ಬಿಟ್ಟು ಡಿಸೈಡ್ ಮಾಡಿದ್ರೆ ಲೆಟರ್ ಕೊಡ್ತಾರೆ. ಆಯ್ತಾ, ಅದನ್ನೊಂದು ಮಾಡಿಸ್ಕೊಡ್ತೀವಿ. ಬಟ್ ಆಮೇಲೆ ತಕರಾರು ಮಾಡಬಾರ್ದು ಆಯ್ತಾ. ಎಲ್ಲರಿಗೂ ಮಾತಾ ಅದಕ್ಕೆ ಆಮೇಲೆ ಅದೊಂದು ಬಾಕ್ಸ್ ಅಲ್ಲಿ ತಿಂದಿತ್ತು. ಇನ್ನೇನಿತ್ತು ಹೇಳಿದ್ರಿ? ಸೋಲಾರ್ ಲೈಟ್. ಆಯ್ತು, ಸೋಲಾರ್ ಲೈಟ್ ನಾನು ಪ್ರತಿ ಪಂಚಾಯತಿಗೆ ಈಗ ಒಂದು ಸೋಲಾರ್ ಲೈಟ್ ಕೊಟ್ಟಿದ್ದೀನಿ. ಯಾವ್ದು ಆಯ್ಕೆ ಮಾಡಿ? ಬಗ್ಗಸ್ಕೂಟ್ ಸರ್ಕಲ್ ಈಗ ಮೇನ್ ರೋಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ವಿ. ನೆಕ್ಸ್ಟ್ ಪ್ರಾವಿಷನ್ ಅಲ್ಲಿ ಇಲ್ಲಿ ಬಂದಲ್ಲಿ ಮೈನ್ ರೋಡ್ ಆಯ್ತು. ಈಗ ಬಗ್ಗಸ್ಕೂಟ್ ಸರ್ಕಲ್ ನಿಮ್ಗೂ ಬರಂತದೆ. ಬಾನಳಿಗಿಲ್ಲ ಎಲ್ಲ ಹೋದ್ರೂ ಬಗ್ಗಸ್ಕೂಟ್ ಸರ್ಕಲ್ಗೆ ಮೈನ್ ಹೋಗೋದಲ್ವಾ. ಇಲ್ಲಿಗೊಂದು ಹಾಕ್ಸ್ಕೊಟ್ಟಿದ್ರು ಒಳ್ಳೆ. ಫಸ್ಟ್ ಇಲ್ಲಿಗೊಂದು ಹಾಕ್ಸ್ಕೊಟ್ಟಿದ್ರು. ಫಸ್ಟ್ ಇಲ್ಲಿಗೊಂದು ಭಾರಿ ಆಕ್ಸಿಡೆಂಟ್ ಆಮೇಲೆ ಅಲ್ಲಿಗೆ ಬರ್ತಾರೆ. ಇಲ್ಲೇ ಇದೆ ಸ್ಕೂಲ್ ಮೇಡಮ್. ಆನೆ ಗೀನೆ ಎಲ್ಲ ಬರ್ತಾ ಇರ್ತದೆ, ಎಲ್ಲ ಓಡಾಡ್ತಾರೆ. ಇಲ್ಲೇ ಇಂಪಾರ್ಟೆಂಟ್ ಆನೆ ಎಲ್ಲ ಬರ್ತದೆ. ನಾಳೆ ಅದನ್ನ ಇಂಜಿನಿಯರ್ ಹತ್ರ ಮಾತಾಡ್ತೀನಿ. ಸರ್ಕಲ್ ಅಂದ್ರೆ ಇಷ್ಟು ಕೆಲಸಗಳನ್ನ ಈಗ ಮುಂದಿನ ಒಂದು ವರ್ಷದೊಳಗಡೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ಒಂದು ವರ್ಷದೊಳಗಡೆ ಈ ವರ್ಷ ಇವತ್ತಿಂದ ಇಟ್ಕೊಳ್ಳಿ ಆಯ್ತಾ. ಮುಂದಿನ ವರ್ಷ ಇಷ್ಟು ಟೈಮ್ ನನಗೆ ಕೇಳಬೇಕು ಆಯ್ತಾ. ನಮ್ದು ಕೆಲಸ ನಾವು ಕೇಳಿದ್ದು ಅಂತ. ದೇವಸ್ಥಾನಗಳಿಗೆ ನಾನು ಜವಾಬ್ದಾರಿ ಅಲ್ಲ. ನೀವು ಕರೆಕ್ಟಾಗಿ ದಾಖಲೆಗಳು ತಗೊಬಂದ್ರೆ ಅದನ್ನ ನಾನು ಮಾಡ್ಕೊಡ್ತೀನಿ. ಓಕೆನಾ? ನಿವೇಶನದು ಫಾಲೋ ಅಪ್ ಮಾಡೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಅದು
ತಹಶೀಲ್ದಾರ್ ಪೋರ್ಟಲ್ ಇದೆ, ಪೋರ್ಟಲ್ ತೆಗೆದುಕೊಟ್ರೆ ಖಂಡಿತ ಅದಕ್ಕೆ ನಾವು ಎನಿವೆ ಗ್ರಾಂಟ್ ಮಾಡಿಸಿದೀವಿ DC ಇಂದ. ಇನ್ ಬಾಕಿ ಕೋರ್ಟಿಂದ ಬರ್ಬೇಕು, ಅದನ್ನ ಆದಷ್ಟು ಬೇಗ ಮಾಡಿಸ್ಕೊಡ್ಲಿಕ್ಕೆ ನಾನು ಖಂಡಿತ ಅದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ. ಈಗ ಸುಮಾರು ಕಡೆ ನಮ್ದು ರೆಡಿ ಆಗಿದೆ, ಹಕ್ಕುಪತ್ರಗಳನ್ನ ಅಧಿವೇಶನ ಕೊಡ್ಲಿಕ್ಕೆ ಸೈಟ್ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ. ಈಗ ನಿಮ್ದು ಆಗಿದ್ರೆ ನಾವು ಆ ಆಸೆಲಿ ಇದ್ವು ಇದನ್ನ ಆಗ್ಬೇಕು ಅಂತ, ಯಾಕಂದ್ರೆ ಈಗ ನಿಮ್ದೆಲ್ಲ ಜಾಗ ಇಲ್ಲಿ ಮಟ್ಟವಾಗಿದೆ, ಸಮವಾಗಿದೆ ಅಲ್ಲ, ಈಸಿ ನಮ್ಗೆ. ಬೇರೆ ಕಡೆ ಎಲ್ಲ ಸಮವಾದ ಜಾಗ ನಮ್ಗೆ ಸಿಗೋದಿಲ್ಲ, ಬಟ್ ಅದನ್ನ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಈಗ ನನ್ನ ಮಾತಿಗೆ ಇನ್ನೇನಾದ್ರು ನೀವು ಯಾರಾದ್ರೂ ಸೇರಿಸೋದಿದೆಯಾ? ಅಜಿನ ಚೇರ್ ಕೊಟ್ಟು ಶುರು ಮಾಡಿದ್ರೆ ಈಗ ತಾನೇ ಲೆಕ್ಕ ಹೇಳಿದೆ ಏನು, ಈಗ ಎಲ್ಲರೂ ನೀವೆಲ್ಲರೂ 2,000 ರೂಪಾಯಿ ನಿಮಗೆ ಸಿಕ್ಕಿದೆ. ಒಬ್ರೊಬ್ರು ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ, ಸುಮಾರು ಏನೇನೋ ಒಳ್ಳೊಳ್ಳೆ ಕೆಲಸ ಮಾಡಿದಾರಲ್ಲ. ನೀವೆಲ್ಲ ಮನ್ಸ್ ಮಾಡಿದ್ರೆ 1 ತಿಂಗಳ ದುಡ್ಡನ್ನೆಲ್ಲ ಸೇರಿಸ್ಬಿಟ್ಟು ಅದು ಚೇರ್ ತಗೋಬಾರ್ದು. ನೀವು ಒಳಗೆ ಕೊಡ್ತೀರಾ 2,000 ರೂಪಾಯಿ? ಅಲ್ಲ, ನೀವೆಲ್ಲ ನಿಮ್ದು ಗೃಹಲಕ್ಷ್ಮಿ ದುಡ್ಡು ಕೊಡ್ತೀರಾ ಅಂದ್ರೆ ನಾನು ಅದಕ್ಕಿಂತ ಸ್ವಲ್ಪ ಆಯ್ತು, ಒಂದ್ ಕೆಲಸ ಮಾಡೋಣ. ನೀವೆಲ್ಲರೂ ನಿಮ್ದು ಗೃಹಲಕ್ಷ್ಮಿ ನೀವ್ ಎಷ್ಟು ದುಡ್ಡು ಕೊಡ್ತೀರಾ ಅಷ್ಟು ಸಮವಾಗಿ ನಾನು ದುಡ್ಡು ಕೊಡ್ತೀನಿ, ಆಗ್ತೀರಾ? ನಾನು ಏನ್ ಹೇಳ್ದೆ ಹೆಣ್ಮಕ್ಳಿಗೆ, ನಾನು ಹೇಳ್ದೆ 2,000 ರೂಪಾಯಿ ಅವ್ರಿಗೆ ಬರ್ತಾ ಇದೆ, 1 ತಿಂಗಳು 2,000 ರೂಪಾಯಿ ಅವ್ರೆಲ್ಲರೂ ಕೊಡ್ಲಿ. ಈಗ ಅವ್ರು 50,000 ರೂಪಾಯಿ ಕೊಟ್ರೆ ನಾನು ಅಷ್ಟೇ 50,000 ರೂಪಾಯಿ ಅದಕ್ಕೆ ಆಫರ್ ಅಂತ ಹೇಳಿದ್ರು. ಮಾಡ್ತೀರಾ? ಈಗ ನಾನ್ ನಿಸ್ವಾರ್ಥವಾಗಿ ಮಾಡ್ಬೇಕು ಅಂದ್ರೆ ನೀವು ನಿಸ್ವಾರ್ಥವಾಗಿ ಮಾಡ್ಬೇಕು, ಕರೆಕ್ಟಾ? ಈಗ ನಾನ್ ಬರ್ತಿರಲ್ಲ ಅದನ್ನೇ ತಂದು ಸೇಲ್ ಮಾಡಿ ನಿಮ್ದು ಎಲ್ಲರದು ಅದ ಮೇಡಮ್ ಒಬ್ಬರದೇ, ಯಾರು ಅಂತಿಲ್ಲ ಇಲ್ಲಲ್ಲ ದುಡ್ಡು ನಮಗ್ ಬರಲ್ಲ, ಯಾರು ಖಾಲಿ ಮಾಡಿ ನೀವೇನ್ ಖರ್ಚು ಮಾಡ್ತೀರಾ ಅದ್ರಲ್ಲಿ ಹೇಳಿ ನನ್ಗೆ. ಎಲ್ಲಕ್ಕೆ ಟೂರು, ಎಲ್ಲಕ್ಕೆ ಊರು ಮೈಸೂರು, ನಿನಗ್ಯಾಕೆ ಬರ್ತಾ ಇಲ್ಲ? ಮತ್ತೆ ತಗೊಂಡ್ರಾ? ಅಮ್ಮ ತಗೊಳ್ತಿದಾರಾ? ಅದಕ್ಕೆ ನಿಮಗೆ ಬರ್ತೀರಾ? ಆಗ ನೀವು ಮದುವೆ ಆಗ್ಬೇಕು. ಅವಾಗ್ಲೂ ಬರಲ್ವಲ್ಲ ಅವ್ರ ಅತ್ತೆ? ಅಲ್ಲ, ಯಾರಿಗೂ ಅತ್ತೆ ತಗೊಳ್ತಿದಾರೋ ಇಲ್ವೋ ರೇಷನ್ ಕಾರ್ಡ್ ಅಲ್ಲಿ. ಏನಮ್ಮ ಅವ್ರಿಗೆ ಕೊಟ್ಬಿಡಿ, ಕೊಡಿ. ಅಲ್ಲ 2,000 ರೂಪಾಯಿ ಎಲ್ಲರೂ ಕೊಡ್ತೀವಿ ಅಂದ್ರೆ ಒಬ್ರು ಒಂದ್ ಸ್ವಲ್ಪ ಜನ ಕೊಟ್ಟು ಆಮೇಲೆ ಎಲ್ಲರೂ ಕೊಡೋಣ ಕೊಡಂಗ ಅಂತ ಕೊಡ್ಬೋದು. ಅದ್ 2,000 ಅಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾರೆ. 200 ರೂಪಾಯಿ ಅಂತೇಳಿ ಕೊಡ್ತಾರೆ ಮೇಡಮ್, 200 ಅಂತೇಳಿ ಕೊಡ್ತಾರೆ. 2,000 ಅಂತಿದೆಲ್ಲ ಹಂಗಾಗಿ ಯೋಚನೆ ಮಾಡ್ತಾರೆ. ಅಲ್ಲ ನಾನು ಅಷ್ಟೇ ಕೇಳಿದ್ದು. 2,000 ನೋಡಿ ಅಜ್ಜಿ ಹೇಳ್ತಿದ್ದಾರೆ ಕೊಡ್ತೀನಿ ಅಂತ. ಹಿಂಗೆ ಸ್ಟಾರ್ಟ್ ಮಾಡಿ, ಪಟ್ಟಿ ಮಾಡ್ಕೊಡಿ. ಅಲ್ಲ ಕೋಮ್ನವ್ರೆ, ಪಟ್ಟಿ ಮಾಡ್ಕೊಡಿ. ಯಾರು ಗೃಹಲಕ್ಷ್ಮಿ ದುಡ್ಡಲ್ಲಿ ಈಗ ಕೇಸ್ ತಗೊಳಕ್ಕೆ ದುಡ್ಡು ಕೊಡ್ತಾರೆ ಅಂತ ಪಟ್ಟಿ ಮಾಡ್ಕೊಡಿ. ಅಷ್ಟು ಸಮವಾಗಿ ನಾನ್ ಕೊಡ್ತೀನಿ. ಅದನ್ನ ಮಾತು ಆಗುತ್ತಾ? ನಾವು ಈಗ ನಾವು ಅದೇ ಮತ್ತೆ ಎಲ್ಲ 200,000 ಹಳ್ಳಿಗೆ ನಾನು ಕೊಡ್ಸ್ಬೇಕಾಗುತ್ತೆ. ನೀವು ಒಂದು ಹಳ್ಳಿಗೆ ಸಪೋರ್ಟ್ ಮಾಡ್ತೀರಾ ಸ್ವಲ್ಪ ಬಂದ್ರೆ ಹೆಂಗ್ ಬರೋದು ಹಂಗೆ ಎಲ್ಲ ಅಲ್ವಾ? ಸೇರ್ಸ್ ಮಾಡಿದ್ರೆ ಅರ್ಥ ಇದೆ ತಾನೆ? ನಾ ಕೇಳಿದ್ರೆ ನ್ಯಾಯ ಇದೆಯಾ? ಸರಿ ಇದೆಯಲ್ಲ? ಅಲ್ಲ, ಯೋಚನೆ ಮಾಡ್ಲಿ, ಅವ್ರ ಸಂಘ ಮಾಡ್ಲಿ. ಸಂಘ ಮಾಡಿದಾಗ ಚರ್ಚೆ ಮಾಡ್ಕೊಳ್ಳಿ ಅವ್ರ ಮಧ್ಯದಲ್ಲಿ, ಆಮೇಲೆ ಒಂದು ನಿರ್ಧಾರಕ್ಕೆ ಬರ್ಲಿ. ಸಂಘ ಮಾಡ್ತಾ ಇದೀರ ತಾನೆ? ಮಾಡಿ ಅಲ್ಲ, ಅವ್ರಿಗೆ ಅವ್ರ ಊರ್ ಮೇಲೆ ಎಷ್ಟು
ಇದೆ ಅಂತ ಬೇಕಲ್ಲ ಒಳ್ಳೆ ಕಾಸು. ಮತ್ತೆ ಬೇರೆ ಏನಾದ್ರು ಅಲ್ಲ ಇವತ್ತು ಯಾರಾದ್ರೂ ಅಡ್ಗೆ ಮಾಡಿ ನನಗೆ ಊಟ ಹಾಕೊಂಡಿದ್ದೀರಾ ಅಥವಾ ನಾ ಮನೆ ಹೋಗ್ಬೇಕಾ ಸೋಮವಾರ ಅಂತೆ ಮತ್ತೆ ಬೇರೆ ದಿನ ಬರ್ಬೇಕಾ ಚಿಕನ್ ಮಾಡೋದಿಲ್ಲ ಅಥವಾ ಮಾಡ್ತೀರಾ ಇವಾಗ ಹೋಗಿ ಮಾಡ್ಬೇಕು ಮೇಡಮ್, ಈಗ ಹೋಗಿ ಮಾಡ್ಬೇಕು. ಎಲ್ಲರೂ 4 ಗಂಟೆಗೆನೆ ಬಂದಿದ್ದಾರೆ ಇಲ್ಲಿ. ಮಾಡಿದ್ದಿಲ್ವಾ? ಇವಾಗ ಮಾಡ್ಬೇಕು, 4 ಗಂಟೆಗೆ ಬಂದಿದ್ದಾರೆ ಎಲ್ಲ ಆಯ್ತು. ಈ ಭಾಗದ ಮುಖಂಡಗಳಿದ್ದಾರೆ, ಕೋಮ್ನವರಿದ್ದಾರೆ, ಯಾವತ್ತಾದ್ರೂ ನನ್ನನ್ನು ಸಂಪರ್ಕ ಮಾಡಬೇಕು, ನನ್ನನ್ನ ಕಾಣಬೇಕು ಅಂದ್ರೆ ನಾನು ಆಫೀಸಲ್ಲಿ ಇದ್ದೇ ಇರ್ತೀನಿ, ಮೂಡಿಗೆರೆಯಲ್ಲಿ ಇದ್ದೇ ಇರ್ತೀನಿ. 4 ದಿನ ನಾನು ಇದ್ದೇ ಇರ್ತೀನಿ, ಕಡ್ಡಾಯವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೋಮವಾರದಿಂದ ಗುರುವಾರದವರೆಗೂ ಇದ್ದೇ ಇರ್ತೀನಿ. ನಾನು ಅಲ್ಲಲ್ಲಿ ಪ್ರವಾಸ ಮಾಡ್ತೀನಿ, ಜನ ನೋಡ್ತೀನಿ. ದಿನ ವಾರದಲ್ಲಿ 1 ದಿವಸ ಮಾತ್ರ ಜನ ನೋಡ್ತೀನಿ. ಸೊ ಯಾರಾದರೂ ಬರ್ಬೋದು ಆಫೀಸಿಗೆ. ಈ ಭಾಗದ PA ಇದ್ದಾರೆ ಮಧು ಅಂತ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಸುನೀತಾ ಅಂತ ನಾನು ಇನ್ನೊಬ್ರು PA ಇದ್ದಾರೆ, ನನಗೆ ಮಾತಾಡಬೇಕು, ನನ್ನನ್ನು ಮಾತಾಡಿಸ್ಬೇಕು ಏನಾದರೂ ಇದ್ದರೆ ನೀವು ನಂಬರ್ ತೊಗೋಬೋದು, ಮಾತಾಡ್ಬೋದು. ಮತ್ತೆ ಎಲ್ಲ ಇಲ್ಲಿ ಘಟಾನುಘಟಿ ನಾಯಕರುಗಳೇ ಇರೋದು, ಎಲ್ಲರನ್ನೂ ಯಾರನ್ನಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ನಾನು ಯಾವತ್ತೂ ಇದ್ದೇ ಇರ್ತೀನಿ. ಸೊ ನೀವೇನೇ ಮುಜುಗರ ಪಟ್ಕೊಳ್ದಲೆ ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ, ಬಂದು ಭೇಟಿ ಮಾಡಿ. ಮೂಡಿಗೆರೆವರೆಗೂ ಬೇರೆ ವಿಚಾರಗಳಿಗೆ ಹೋಗ್ತೀರಾ, ಕರೆಕ್ಟಾ? ಎಲ್ಲರೂ ಈ ಅಂತಿದ್ದೀರಾ. ಅದು ಯಾವ ವಿಚಾರಕ್ಕೆ ಮೂಡಿಗೆರೆ ಹೋಗ್ತೀರಾ ನನಗೆ ಗೊತ್ತಿಲ್ಲ, ಬಟ್ ನನ್ನನ್ನು ನೋಡ್ಲಿಕ್ಕೆ ಬನ್ನಿ. ಯಾವತ್ತಾದ್ರೂ ಏನಾದರೂ ಕಷ್ಟ ಇದ್ದರೆ ಖಂಡಿತ ನನ್ನನ್ನು ಬಂದು ಸಂಪರ್ಕ ಮಾಡ್ಬೋದು, ಭೇಟಿ ಮಾಡ್ಬೋದು. ಆಮೇಲೆ ಗಂಡು ಮಕ್ಕಳು ಕೂಡ ಮತ್ತೆ ನಿಮ್ಮನ್ನು ಮಾತಾಡ್ಸಲಿಲ್ಲ ಅಂತ ನೀವು ಹೇಳ್ಬಾರ್ದು. ಅಲ್ಲ ನಾನು ಅಷ್ಟು ಭಯಾನಕವಾಗಿ ಕಾಣಿಸ್ತೀನ ಅಲ್ಲ, ಸೈಟಿಂದು ಖಂಡಿತ ಅದ್ ಮಾತಾಡೋಣ. ಈ ತಹಶೀಲ್ದಾರ್ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಅದನ್ನ ಮುಂದುವರ್ಸೋಣ. ಅಂದ್ರೆ ಕೋರ್ಟ್ ಹಂತದಲ್ಲಿ ರೋಡ್ ಯಾವ್ದು ಈಗ ಮಾಡಿದೀವ, ಪ್ರೊವಿಷನ್ ಮಾಡಿದೀವ, ಅದನ್ನ ಹೇಳ್ಬಿಡಿ. ಸ್ವಲ್ಪ ಹೇಳಿ. ಅಲ್ಲ ಅವ್ರು ಯಾರಾದ್ರೂ ತುಂಬುರ್ಗಂಡಿ ಭಾಗದಲ್ಲಿ ಯಾರಾದ್ರು ಇದ್ದೀರಾ? ಯಾರಾದ್ರೂ ಇದ್ದಾರಾ? ಆಯ್ತು, ನೀವು ಯಾರು ಊಟ ಕೊಡೋದಿಲ್ಲ ಅಂದ್ರೆ ನಾವು ಮನೆಗೆ ಹೋಗ್ಬೋದಾ? ಯಾರು ಅಜ್ಜಿ ಹೂ ಅಂತಿದಾರ? ಅಜ್ಜಿ ಅಡ್ಗೆ ಡಿಪೆಂಡೆಂಟ್ ಅಲ್ಲ, ನೀವ್ ಮಾಡ್ತೀರಾ ಅಂತ ಕೇಳಿ. ಏನ್ ಅಡ್ಗೆ ಮಾಡ್ಕೊಡ್ತೀರಾ? ಯಾವತ್ ಮಾಡಿದ್ರಿ ಬಿರಿಯಾನಿ? ಹೌದಾ, ಸ್ಪೆಷಲಾ? ಬಂಧುಗಳೇ, ಈಗಾಗಲೇ ನಮ್ಮ
ಬಂಧುಗಳೇ, ಈಗಾಗಲೇ ನಮ್ಮ ಹುಡುಗೆರೆ ತಾಲೂಕಿನ ಎಲ್ಲರ ವಿಶ್ವಾಸವನ್ನು ಗಳಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಶಾಸಕರು ಈಗಾಗಲೇ ಇಲ್ಲಿ ಬಂದು ತಮ್ಮ ಎಲ್ಲ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇವರ ತಾಯಿ ಶ್ರೀಮತಿ ಮೋಟಮ್ಮನವರು ನಿರಂತರ ಈ ಭಾಗದ ಜನ ಕಾಂಗ್ರೆಸ್ಗೆ ಓಟ್ ಕೊಟ್ಕೊಂಡು ಮೋಟಮ್ಮನವರನ್ನು ಹಾಗೆ ನಯನಾ ಮೋಟಮ್ಮನವರನ್ನು ಕೂಡ ನಿರಂತರ ಗೆಲ್ಲಿಸ್ತಾ ಬರ್ತಾ ಇರುವಂತಹ ಒಂದು ಕ್ಷೇತ್ರ ಆಗಿದೆ ಇದು. ಹಾಗೆ ನಮ್ಮ ಇಡೀ ಮೂಡಿಗೆರೆ ತಾಲೂಕಿನ ಇಡೀ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡಿದಂತಹ ಒಂದು ಕ್ಷೇತ್ರ ಕೂಡ ಇದಾಗಿದೆ. ಹಾಗಾಗಿ ಇಲ್ಲಿಯ ಎಲ್ಲ ಜನ ಕಾಂಗ್ರೆಸ್ ಕುಟುಂಬದಲ್ಲಿ ಇರುವಂತಹ ಎಲ್ಲ ಜನ ಆಗಿರೋದ್ರಿಂದ ಮೇಡಮ್ ಅವರಿಗೆ ನಿರಂತರವಾಗಿ ಎಲ್ಲಾ ತರದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಈಗಾಗಲೇ ಬಂದಿದ್ದಾರೆ. ಮೇಡಮ್ ಅವರು ಕೂಡ ಬಹಳಷ್ಟು ಕೆಲಸಗಳನ್ನ ಈ ಭಾಗದಲ್ಲಿ ಮಾಡಿದ್ದಾರೆ. ನಮಗೆ ಈ ರಸ್ತೆ ಆಗ್ಬೋದು, ಮತ್ತೊಂದು ತುಂಬಾ ಕೆಲಸಗಳು ಮಾಡಿದ್ದಾರೆ. ಇಲ್ಲಿ ಪಟ್ಟಿ ಇಟ್ಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು. ಹಾಗಾಗಿ ಅವರಿಗೂ ಕೂಡ ನಾವು ಈ ಭಾಗದ ಜನ ಚಿರಋಣಿಯಾಗಿರ್ತೀವಿ. ಹಾಗೆ ಅವರ ಎಲ್ಲ ಏನು ಅವರು ನಡೆಯಲ್ಲಿ ನಾವು ಅವರ ಜೊತೆಯಲ್ಲಿ ಇರ್ತೀವಿ. ಹಾಗೆ ಹಿಂದೆ ಮೋಟಮ್ಮನವರು ಶ್ರೀಶಕ್ತಿ ಅಂತ ಹೇಳಿ ತಂದಾಗ ಮೊಟ್ಟ ಮೊದಲನೇದಾಗಿ ಅತಿ ಹೆಚ್ಚು ಸಂಘಟನೆಗಳನ್ನ ಮಾಡಿದಂತಹ ಒಂದು ಕ್ಷೇತ್ರ ಈ ಬಾನಹಳ್ಳಿ ಮೇಡಮ್. ಅವತ್ತು ಇವರು ಗಂಡಸರೆಲ್ಲ ಸುಮ್ಮನೆ ಜಗಳ ಗಿಳ ಎಲ್ಲ ಮಾಡಿದ್ರು. ಆ ಸಂದರ್ಭದಲ್ಲಿ ಇವರು ಕೂತು ಎಲ್ಲ ಮಾಡಿ ಇವತ್ತು ಕೂಡ ಹೆಸರು ಇಲ್ಲಿಗೆ ಇದೆ. ಹಾಗಾಗಿ ನಮ್ಮ ಮೋಟಮ್ಮನಾಗ್ಲಿ ನಯನಾ ಮೋಟಮ್ಮನಾಗ್ಲಿ ಇವರಿಗೆ ನಿರಂತರ ನಿಮ್ಮ ಹಿಂದುಗಡೆ ಇವರು ಇದ್ದಾರೆ, ಯಾವತ್ತು ನಿಮ್ ಜೊತೆ ಅವರು ಇರ್ತಾರೆ ಅಂತೇಳಿ ಹೇಳ್ತಾ ನಮ್ಮ ಈ ಕ್ಷೇತ್ರಕ್ಕೆ ಹಲವಾರು ಕೆಲಸಗಳನ್ನ ಅವರು ಈಗಾಗಲೇ ನಿಮ್ಮ ಹತ್ರ ಅರ್ಜಿ ಮುಖಾಂತರ ಹಾಗೂ ಇತರೆ ಮಾತಿನಲ್ಲಿ ಅವರು ಅದನ್ನ ಸ್ವೀಕರಿಸಿದ್ದಾರೆ. ಆ ಕೆಲಸಗಳನ್ನೆಲ್ಲ ಮಾಡಿಕೊಡ್ಲಿ. ಪಾಪ ಒಂದು ದಿವಸನೂ ಮನೆಯಲ್ಲಿ ಕೂರದೇನೆ ಎಲ್ಲರನ್ನು ಭೇಟಿ ಆಗ್ತಾ ನಮ್ಮ ಎಲ್ಲ ಕಡೆನೂ ಸುತ್ತಾಡ್ತಾ ಇರ್ತಾರೆ. ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯುಸ್ಸು ಕೊಟ್ಟು ದೇವರು ಕಾಪಾಡಲಿ. ಅವರಿಗೆ ನಮ್ಮನ್ನೆಲ್ಲರನ್ನ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಹಾಗೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕ್ಷೇತ್ರದ ಶಾಸಕರಾದಂಥ ನಯನಾ ಮೋಟಮ್ಮನವರಿಗೆ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಈ ಭಾಗಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ಕೋರಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಹೋಬಳಿ ಮಠದ ಅಧ್ಯಕ್ಷರು ಸ್ನೇಹಿತರು ಆದಂತ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ವೆಂಕಟೇಶ್ವರ ಬಂದಿದ್ದಾರೆ. ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ವಂದನೆಗಳು. ಹಾಗೆ ನಮ್ಮ ಉಮ್ಮರಾಕ ನಮ್ಮ ಕಾಂಗ್ರೆಸ್ ಮುಖಂಡರು ಅವ್ರನ್ನು ಕೂಡ ಎಲ್ಲರ ಪರವಾಗಿ ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಶಶಿಕಲಾ ಇದ್ದಾರೆ. ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ರಮೇಶ್ ಬಂದಿದ್ದಾರೆ. ಅವ್ರನ್ನು ಕೂಡ ಹರೀಶ್ ಅವ್ರನ್ನು ಕೂಡ ನಾವು ಎಲ್ಲರ ಪರವಾಗಿ ಉತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಈ ಭಾಗದ ಮುಖಂಡರು ಸುಧೀರ್ ಗೌಡರು ಬರಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಬರಲಿಲ್ಲ. ಅವರ ಮಗ ಇಲ್ಲಿ ನಿಂತ್ಕೊಂಡು ನಮ್ಮ ಈ ಒಂದು ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಈ ಭಾಗದ ಎಲ್ಲ ಪಂಚಾಯತಿ ಸದಸ್ಯರುಗಳು ಹಾಗೂ ಹಿರಿಯರುಗಳು ಹಾಗೂ ಈ ಕೋಮಲ ಮತ್ತೆ ನಮ್ಮ ಶಶಿ ಇವರು ಮನು ಹಾಗೂ ನಮ್ಮ ಮೆಂಬರ್ಗಳು ಬಂದಿದ್ದಾರೆ. ಇಲ್ಲಿ ಎಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಹಾಗೆ ನಮ್ಮ ಬಣಕಲ್ ಕ್ಷೇತ್ರದ ನಮ್ಮ ವಿನಯಗೌಡರು ಹಾಗೂ ನಮ್ಮ ಇವರು BS ಒಳ್ಳಿ ಅಧ್ಯಕ್ಷರು ಮತ್ತೆ ಎಲ್ಲ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಅರುಣ್ ಎಲ್ಲ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ತಿದ್ದೀರಿ. ಈ ಸಣ್ಣ ಹಳ್ಳಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಹಾಗೆ ನಮ್ಮ ರಕ್ಷಣಾ ಅಧಿಕಾರಿಗಳು, ಪೊಲೀಸ್ನವರು ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಭಾಗದ ನಮ್ಮ ಈ ಮುಖಂಡರುಗಳು ಎಲ್ಲರಿಗೂ ಕೂಡ ಒಂದೇ, ಹಾಗೆ ನಮ್ಮ ಅವಿನ್ ಟಿವಿಯ ಗಣೇಶ್ವರವರು ಇದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಅವರ ಈ ಸಹಕಾರವನ್ನು ನಾವು ಇವತ್ತು ಶ್ಲಾಘಿಸ್ತೇವೆ. ಹಾಗೆ ಇಲ್ಲಿ ಬಂದಂತ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ವಿಶೇಷವಾಗಿ ನಮ್ಮ ಈ ಘಟಕದ ಅಧ್ಯಕ್ಷರಾದ ಸುಧಾಕರ್ ಹಿಂದೆ ಕೂತು ಬಿಟ್ಟಿದ್ದಾರೆ, ಅವರು ಕೂಡ ಮುಂದೆ ಬರಬೇಕಾಗಿತ್ತು. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ, ಹಾಗೆ ಬೂತ್ ಅಧ್ಯಕ್ಷ ವಿಜಯ್ ಕೂಡ ಇದ್ದಾರೆ, ಅವ್ರನ್ನು ಕೂಡ ವಂದನೆಗಳಿಂದ ಹೊಂದಿಸ್ತೇನೆ.